ಲೈಕ್ ನಾನು ತುಂಬಾ ಮಾತಾಡ್ತಾ ಇರ್ತೀನಿ, ಲೈಕ್ ಸ್ಪಿರಿಚುವಲ್ ಹೀಲಿಂಗು, ಆಮೇಲೆ ಈ ನಮ್ದು ಈ ಮೆಡಿಟೇಷನ್ ಇಂದ ಹೀಲಿಂಗ್ ಕೊಡೋದಾಗ್ಲಿ, ಇಲ್ಲ ಡ್ರಗ್ಲೆಸ್ ಥೆರಪಿ ಅಂತೆಲ್ಲ ನಾವ್ ಹೇಳ್ತೀವಿ. ಬಟ್ ಡಾಕ್ಟರ್ಸ್ ಅಸ್ ಅ ಡಾಕ್ಟರ್ಸ್ ನೀವ್ ಅದನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ತೀರಾ? ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಜವಾಗ್ಲೂ ವರ್ಕ್ ಆಗತ್ತಾ? ಈ 11:11 ಅಂತ ಏನ್ ಕರೀತಾರೆ, ಆಮೇಲೆ ಮ್ಯಾನಿಫೆಸ್ಟ್ ಮಾಡಿ 11 ಬಂದ ತಕ್ಷಣ ಅದೆಲ್ಲ ವರ್ಕ್ ಆಗತ್ತಾ? ಆಕ್ಟ್ ಲೈಕ್ ಅ ಪರ್ಸನ್ ಯು ವಾಂಟ್ ಟು ಬಿಕಮ್. ಅಂದ್ರೆ ಲೈಕ್ ಏನಂತ ಹೇಳ್ತಾರೆ ಅಂದ್ರೆ, ಫೇತ್ ಇಟ್ ಟಿಲ್ ಯು ಮೇಕ್ ಇಟ್, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ನಿಮಗೇನಾದ್ರೂ ಮ್ಯಾನಿಫೆಸ್ಟೇಷನ್ ಅಲ್ಲಿ ವರ್ಕ್ ಆಗಿದ್ಯಾ? ನೀವ್ ಬಿಲೀವ್ ಮಾಡ್ತೀರಾ ಮ್ಯಾನಿಫೆಸ್ಟೇಷನ್? ನೀವು ಹೇಳಿದ್ರಿ ಈ ಗಾಂಧಾರಿ ವಿದ್ಯಾ ಬಗ್ಗೆನೂ ಮಾಡ್ತಾ ಇದೀವಿ ಅಂತ. ಅದು ಹೇಗ್ ವರ್ಕ್ ಆಗುತ್ತೆ? ನೀವು ಟ್ರೈನ್ ಮಾಡಿದಿರಾ ನಿಮ್ ಮಕ್ಳನ್ನ? ಹೇಗಿದೆ ರಿಸಲ್ಟ್? ಐ ಆಮ್ ವೆರಿ ಕ್ಯೂರಿಯಸ್, ಬಿಕಾಸ್ ಇದೆಲ್ಲ ಫೇಕ್ ಅಂತಾರೆ, ಬಟ್ ಕೆಲವು ಕಡೆ ಮಕ್ಳನ್ನ ನೋಡಿದಾಗ ವಿತ್ ಕ್ಲೋಸಿಂಗ್ ಐಸ್ ದೇ ಆರ್ ಸೀಯಿಂಗ್ ಎವ್ರಿಥಿಂಗ್. ದಿಸ್ ಇಸ್ ಬಿಯಾಂಡ್ ಸೈನ್ಸ್ ಅನ್ಸುತ್ತೆ. ಸೊ ಕ್ಯಾನ್ ಯು ಕಮೆಂಟ್ ಆನ್ ದಿಸ್? ಆಕ್ಯುಪಂಕ್ಚರ್ ಇಂದ ನೀವು ಹೇಳಿದ್ರೆ ಹೆಡ್ ಟು ಟೋ ಅದ್ ಮಾಡ್ಬೋದು ಅಂತ. ಈಗ ಏನೋ ಒಂದು ಸರ್ಜರಿ ಮಾಡಬೇಕು, ಲೈಕ್ ಓಪನ್ ಹಾರ್ಟ್ ಸರ್ಜರಿನೋ, ಇಲ್ಲ ಅಂದ್ರೆ ಕಿಡ್ನಿಯಲ್ಲಿ ಸ್ಟೋನ್ ಆಗಿರೋದು, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಬೇಕು ಅಂತ ಕೇಸಸ್ನೆಲ್ಲ ನೀವ್ ಹೆಂಗ್ ಟ್ರೀಟ್ ಮಾಡ್ತೀರಾ? ಜ್ವರ ಎಲ್ಲ ಬಂದಾಗ ನೀವು ಡಾಕ್ಟರ್ ಹತ್ರ ಹೋಗ್ತಾ ಇದ್ರಾ? ಅದೇ ರೇರ್ ಅಲ್ವಾ? ಮಾಡ್ತಾ ಇದ್ರಿ? ಆಮೇಲೆ ಎಲ್ಲ ಇಂಗ್ಲಿಷ್ ಮೆಡಿಸಿನ್ ತಗೊಂಡು ನಾವು ಸರಿ ಹೋಗ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಬಟ್ ಇಂಗ್ಲಿಷ್ ಮೆಡಿಸಿನ್ ಇವಾಗ ನಾನು ಹಾರ್ಟ್ ತಗೊಳ್ತಾ ಇದೀನಿ ಅಂದ್ರೆ ಅದು ನನ್ನ ಕಿಡ್ನಿ ಡ್ಯಾಮೇಜ್ ಮಾಡ್ತಾ ಇದೆ. ಸೊ ಈ ತರ ಎಲ್ಲ ಡ್ಯಾಮೇಜ್ ಮಾಡೋ ಬದಲು ಒಂದ್ ಸ್ವಲ್ಪ ನಾವು ಅದೇ ಹೇಳ್ದಂಗೆ ಈ ತರ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತಗೊಂಡು ಅವರಿಗೆ ಸರಿ ಮಾಡ್ಬೋದಾ? ನೀವು ಫಸ್ಟ್ ಆಫ್ ಆಲ್ ಯು ಜಸ್ಟ್ ಎಕ್ಸ್ಪ್ಲೈನ್ ಮಾಡಿ, ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತ ಫಸ್ಟ್ ನೀವು ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತಾ? ಎಲ್ಲರಿಗೂ ನಮಸ್ಕಾರ. ಇವತ್ತು ಥರ್ಡ್ ಪಾಡ್ಕಾಸ್ಟ್ ಎಪಿಸೋಡ್ ಮಾಡ್ತಾ ಇದೀವಿ. ಇವತ್ತು ನಮ್ ಜೊತೆ ರಮ್ಯಾ ಮ್ಯಾಮ್, ಸ್ಪಿರಿಚುವಲ್ ಹೀಲರ್ ಅಂಡ್ ರೇಟಿ ಗ್ರ್ಯಾಂಡ್ ಮಾಸ್ಟರ್. ಅವ್ರ ಜೊತೆ ತುಂಬಾ ಇಂಪಾರ್ಟೆಂಟ್ ಸ್ಪೆಷಲ್ ಪರ್ಸನ್ ಒಬ್ಬಿದ್ದಾರೆ. ಅವ್ರ ಹೆಸರು ಅಪೂರ್ವ, BNVS ನ್ಯೂರೋ ಸ್ಪೆಷಲಿಸ್ಟ್ ಇನ್ ಅಕ್ಯುಪಂಕ್ಚರ್. ಅವ್ರು ನಮ್ ಜೊತೆ ಇದ್ದಾರೆ. ಎಸ್ ಮ್ಯಾಮ್, ಹೇಳಿ. ಎಸ್, ಎಲ್ಲರಿಗೂ ನಮಸ್ಕಾರ. ಓಂ ಗುರುವೇ ಶರಣಂ. ಎಸ್, ಶಿ ಇಸ್ ಡಾಕ್ಟರ್ ಅಪೂರ್ವ. ವೆರಿ ಹೀಲಿಂಗ್ ಹ್ಯಾಂಡ್, ವೆರಿ ಹೀಲಿಂಗ್ ಡಾಕ್ಟರ್ ಐ ಕ್ಯಾನ್ ಸೇ. ಡಾಕ್ಟ್ರೇ ಹೇಳಿ. ಆಕ್ಚುಲಿ ನಾನ್ ನಿಮ್ ಬಗ್ಗೆ ತುಂಬಾ ಮಾತಾಡ್ಬೇಕು ಇದ್ರಲ್ಲಿ, ಬಿಕಾಸ್ ಐ ಬಿಲೀವ್ ಯುವರ್ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಆಕ್ಚುಲಿ. ಸೊ ಅದಕ್ ಮುಂಚೆ ನಾನೊಂದು ವಿಷಯ ನಿಮ್ ಹತ್ರ ಕೇಳ್ಬೇಕು. ಲೈಕ್ ನಾನು ತುಂಬಾ ಮಾತಾಡ್ತಾ ಇರ್ತೀನಿ, ಲೈಕ್ ಸ್ಪಿರಿಚುವಲ್ ಹೀಲಿಂಗು, ಆಮೇಲೆ ಈ ನಮ್ದು ಈ ಮೆಡಿಟೇಷನ್ ಇಂದ ಹೀಲಿಂಗ್ ಕೊಡೋದಾಗ್ಲಿ, ಇಲ್ಲ ಡ್ರಗ್ಲೆಸ್ ಥೆರಪಿ ಅಂತೆಲ್ಲ ನಾವ್ ಹೇಳ್ತೀವಿ. ಬಟ್ ಡಾಕ್ಟರ್ಸ್ ಅಸ್ ಅ ಡಾಕ್ಟರ್ಸ್ ನೀವ್ ಅದನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ತೀರಾ? ಆಮೇಲೆ ಲೈಕ್ ನಾವೇನಾದ್ರೂ ಒಂದ್ ಸ್ವಲ್ಪ ಅದು ಡಿಫ್ರೆಂಟ್ ಆಗಿ ಹೋಗ್ತಾ ಇದೀವಾ ಅಂತ ಏನಾದ್ರು ನಿಮಗೆ ಅನ್ಸತ್ತಾ ಅಂತ? ಬಿಕಾಸ್ ಅದು ಒಂದ್ ಕ್ಲಾರಿಟಿ ಕೊಟ್ಟಾಗ ಏನಾಗತ್ತೆ ಅಂತಂದ್ರೆ ಜನಕ್ಕೆ ಎಸ್ ಲೈಕ್ ಯಾರಿಗೆ ಏನ್ ಕನೆಕ್ಟ್ ಆಗುತ್ತೋ ಅದರಿಂದ ಅವ್ರನ್ನ ಹೀಲ್ ಮಾಡ್ಕೊಂತಾರೆ ಅಂತ ಅಷ್ಟೇ. ಓಕೆ, ಸೊ ನೀವು ಕೇಳಿರೋ ಕ್ವೆಶನ್ಗೆ ಏನಂದ್ರೆ, ಇವಾಗ ಕೆಲವ್ರಿಗೆ ಅಲೋಪತಿ ಮೆಡಿಸಿನ್ ಅಡ್ಜಸ್ಟ್ ಆಗತ್ತೆ, ಇನ್ ಕೆಲವ್ರಿಗೆ ಆಯುರ್ವೇದ ಮೆಡಿಸಿನ್ ಅಡ್ಜಸ್ಟ್ ಆಗತ್ತೆ, ಇನ್ ಕೆಲವ್ರಿಗೆ ಆಕ್ಯುಪಂಕ್ಚರ್. ಸೊ ಅವರು ನಂಬಿಕೆ ಇಟ್ಟು ಹೋದಾಗ ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಟ್ರು ಸರಿ ಹೋಗುತ್ತೆ. ಈಗ ನಾವು ಕೆಲವ್ರು ಅದಕ್ಕಿಂತ ಹಿಂದಕ್ಕೆ ಹೋದ್ರೆ ದೇವಸ್ಥಾನಕ್ ಹೋದ್ರೆ ಸರಿ ಹೋಗುತ್ತೆ ಅಂತ ನಂಬ್ತಾರೆ ಅಲ್ವಾ? ಜಸ್ಟ್ ಹೋಗ್ಬಿಟ್ಟು ಒಂದು ಯಂತ್ರ ಹಾಕಿಸ್ಕೊ ಬರೋಣ ಸರಿ ಹೋಗುತ್ತೆ ಅಂತ, ಅದ್ ನಂಬಿಕೆ. ಸೊ ನಾವ್ ಏನೇ ಟ್ರೀಟ್ಮೆಂಟ್ ಏನೇ ಮಾಡ್ತೀವಿ ಅನ್ಬೇಕಾದ್ರೆ ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಆಗತ್ತೆ. ಸೊ ನನಗೆ ನಿಮ್ಮಲ್ಲಿ ಕೆಲವೊಂದು ಡೌಟ್ಸ್ ಇದೆ, ಓಕೆನಾ? ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಜವಾಗ್ಲೂ ವರ್ಕ್ ಆಗತ್ತಾ? ಈ 11:11 ಅಂತ ಏನ್ ಕರೀತಾರೆ, ಆಮೇಲೆ ಮ್ಯಾನಿಫೆಸ್ಟ್ ಮಾಡಿ 11 ಬಂದ ತಕ್ಷಣ ಅದೆಲ್ಲ ವರ್ಕ್ ಆಗತ್ತಾ? ವೆರಿ ಗುಡ್ ಕ್ವಶನ್. ದಿಸ್ ಇಸ್ ವೆರಿ ಬಿಗ್ ಟಾಪಿಕ್ ಆಕ್ಚುಲಿ. ಸಿ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗತ್ತಾ ಅಂತ ಹೇಳಿದ್ರೆ, ಈಗ ಅದಕ್ಕೆ ಟ್ರಸ್ಟ್ ಮಾಡ್ಬೇಕು ಫಸ್ಟ್. ನಿನಗೇನ್ ಬೇಕು ಅನ್ನೋ ಒಂದು ಕ್ಲಾರಿಟಿ ಇರ್ಬೇಕು, ಓಕೆ? ಮತ್ತೆ ನಿನ್ಗೆ ಇವಾಗ ಲೈಕ್ ಸುಮ್ನೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಸುಮ್ನೆ ಐ ವಾಂಟ್ ಟು ಬಿಕಮ್ ರಿಚ್, ನಾನು ಐ ಆಮ್ ರಿಚ್ ಅಂತ ಹೇಳಿದಾಗ ನೀನ್ ರಿಚ್ ಆಗ್ಬಿಡೋದಿಲ್ಲ. ವಾಟ್ ಯು ಫೀಲ್ ಇಯರ್, ಆ ಟ್ರಸ್ಟ್, ಆ ಕ್ಲಾರಿಟಿ ಮೀನ್ಸ್ ಐ ವಾಂಟ್ ಟು ಬಿಕಮ್ ರಿಚ್ ಅಂಡ್ ಆಕ್ಟ್ ಲೈಕ್ ಅ ಪರ್ಸನ್ ಯು ವಾಂಟ್ ಟು ಬಿಕಮ್. ಅಂದ್ರೆ ಲೈಕ್ ಏನಂತ ಹೇಳ್ತಾರೆ ಅಂದ್ರೆ, ಫೇತ್ ಇಟ್ ಟಿಲ್ ಯು ಮೇಕ್ ಇಟ್, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಈಗ ಕೆಲವ್ರು ಹೇಳ್ತಾರೆ, ನನ್ನ ಹತ್ರ ದುಡ್ಡೇ ಇಲ್ಲ, ನನ್ ದುಡ್ಡಿದೆ ಅಂತ ಹೆಂಗ್ ಆಕ್ಟ್ ಮಾಡಕ್ ಆಗತ್ತೆ? ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ನನ್ನ ಡೈಲಿ ಎವ್ರಿ ಡೇ ಆಕ್ಷನ್ ಅಲ್ಲಿ ನಾನು
ಎಸ್ ಐ ಆಮ್ ವೆರಿ ರಿಚ್, ಐ ಆಮ್ ವೆರಿ ಕಾನ್ಫಿಡೆಂಟ್, ಐ ಆಮ್ ವೆರಿ ರಿಚ್ ಅಂತ ಹೇಳ್ತಾ ಇದ್ದವಾಗ ಐ ಶುಡ್ ಆಲ್ಸೋ ಆಕ್ಟ್ ಲೈಕ್ ಅ ರಿಚ್. ಐ ಶುಡ್ ಡ್ರೆಸ್ ವೆಲ್, ನಾನು ಕಾನ್ಫಿಡೆಂಟ್ ಆಗಿ ಡ್ರೆಸ್ ವೆಲ್ ಮಾಡ್ಕೊಂಡು ನನ್ನ ಇವಾಗ ಒಂದು ಲೈಕ್ ಒಂದು ಸಿಇಒ ಆಫ್ ಅ ಕಂಪನಿ ಇಲ್ಲ ಒಂದು ಮ್ಯಾನೇಜರ್ ಹೆಂಗ್ ಬರ್ತಾರೆ ಆಫೀಸ್ಗೆ, ತುಂಬಾ ರಿಚ್ ಆಗಿ ಕಾನ್ಫಿಡೆಂಟ್ ಆಗಿ, ಅವರು ವಾಕ್ ಮಾಡೋ ಸ್ಟೈಲ್ ಆಗಿರ್ಲಿ, ಅವ್ರು ಮಾಡ್ಕೊಳ್ಳೋ ಡ್ರೆಸ್ಸಿಂಗ್ ಆಗಿರ್ಲಿ, ಇಟ್ ಶೋಸ್ ದಟ್ ಎಸ್ ಹಿ ಈಸ್ ರಿಚ್ ಅಂತ. ಸೊ ಯು ಆಕ್ಟ್ ಲೈಕ್ ಅ ಪರ್ಸನ್. ನೀನ್ ಏನ್ ಆಗ್ಬೇಕು ಅಂತ ನೀನ್ ಆಕ್ಟ್ ಮಾಡು, ಆ ತರನೇ ಡ್ರೆಸ್ ಮಾಡು. ಅಂಡ್ ಐ ವಾಂಟ್ ಟು ಬಿ ರಿಚ್ ಅಂತ ಹೇಳಿದಾಗ ರಿಚ್ ಮೈಂಡ್ ಸೆಟ್ ಇರ್ಬೇಕು. ನೀನೊಂದು ಒಬ್ರ ಹತ್ರ ಹೋಗ್ಬಿಟ್ಟು ಬಾರ್ಗೇನ್ ಮಾಡಬಾರ್ದು, ಒಂದು 10 ರೂಪಾಯಿ 20 ರೂಪಾಯಿಗೆಲ್ಲ ಬಾರ್ಗೇನ್ ಮಾಡಬಾರ್ದು. ಯಾಕಂದ್ರೆ ಇವಾಗ ರಿಚ್ ಅನ್ನೋನು ಬಾರ್ಗೇನ್ ಮಾಡಲ್ಲ. ಹೋಗ್ಲಿ ಪಾಪ 10 ರೂಪಾಯಿ ಅಲ್ವಾ ಪಾಪ ಕೊಟ್ಬಿಡೋಣ ಅಂತ ಅನ್ಕೊಂತೀವಿ. ಬಟ್ ನಾವ್ ಯಾವಾಗ ಬಾರ್ಗೇನ್ ಮಾಡ್ತೀವೋ ನಮ್ ಮೈಂಡ್ ಕನ್ಫ್ಯೂಸ್ ಆಗತ್ತೆ. ಮೈಂಡ್ ಹೆಂಗ್ ಕನ್ಫ್ಯೂಸ್ ಆಗುತ್ತೆ, ಓ ಇವರು ಬಾರ್ಗೇನು ಮಾಡ್ತಾ ಇದಾರೆ ಅಂಡ್ ಈಸ್ ಟೆಲ್ಲಿಂಗ್ ಐ ಆಮ್ ರಿಚ್, ಸೊ ಇಟ್ ವಿಲ್ ರಿಜೆಕ್ಟ್. ಸೊ ಯು ಆಕ್ಟ್ ಲೈಕ್ ಅ ಪರ್ಸನ್. ನೀನ್ ಏನ್ ಆಗ್ಬೇಕು ಅಂತ ಇದೆಯಾ ಆ ತರ ನೀನ್ ಆಗು. ಈಗ ನನ್ನನ್ನು ನೋಡಿದ್ರೆ ನನ್ಗೆಲ್ಲರೂ ಹೇಳ್ತಾರೆ ಏನ್ ಸ್ಟ್ರಾಂಗ್ ಅಂತ. ಐ ಬಿಲ್ಡ್ ದಟ್ ಕ್ಯಾರೆಕ್ಟರ್. ಅಂಡ್ ಆಲ್ಸೋ ಸಿನ್ಸ್ ಐ ನೋ, ಐ ರೆಡ್ ಅಬೌಟ್ ದ ಮೈಂಡ್ ಅಂಡ್ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಇದ್ರ ಬಗ್ಗೆ ಎಲ್ಲ ನಾನು ಕಲ್ತಿರೋದ್ರಿಂದ ದಿಸ್ ಇಸ್ ವಾಟ್ ನಮ್ ಕಾನ್ಶಿಯಸ್ ಮೈಂಡ್ ಗೊತ್ತು ಐ ಆಮ್ ನಾಟ್ ರಿಚ್ ಅಂತ. ಬಟ್ ವಾಟ್ ಯು ಆರ್ ಫೀಡಿಂಗ್ ಟು ದ ಸಬ್ ಕಾನ್ಶಿಯಸ್ ಮೈಂಡ್ ಎವ್ರಿ ಡೇ ಯು ಮೇಕ್ ಇಟ್ ಅ ಪ್ರಾಕ್ಟಿಸ್. 7 days ಅಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ, ಆಮೇಲೆ 11 days ಅಲ್ಲಿ ಇನ್ನೂ ಸ್ವಲ್ಪ ಚೇಂಜಸ್ ಬರುತ್ತೆ, 21 days ಅಲ್ಲಿ ಯು ವಿಲ್ ಬಿಕಮ್ ದ ಪರ್ಸನ್. ಸೊ ಅವಾಗ ಏನಾಗತ್ತೆ ಅಂದ್ರೆ ಸ್ಲೋಲಿ ಯು ವಿಲ್ ಸ್ಟಾರ್ಟ್ ಅಟ್ರಾಕ್ಟಿಂಗ್. ಓವರ್ ನೈಟ್ ನಥಿಂಗ್ ಇಸ್ ಗೋಯಿಂಗ್ ಟು ಚೇಂಜ್, ಬಟ್ ಸ್ಲೋಲಿ ಯು ವಿಲ್ ಸ್ಟಾರ್ಟ್ ಅಟ್ರಾಕ್ಟಿಂಗ್ ದ ಥಿಂಗ್ಸ್. ಅಂಡ್ ಇವಾಗ ಇದು ಮ್ಯಾನಿಫೆಸ್ಟೇಷನ್ ಅನ್ನೋದು ಇಟ್ ಇಸ್ ನಾಟ್ ಓನ್ಲಿ ದಟ್ ಫೈನಾನ್ಸ್ ಆರ್ ಎನಿಥಿಂಗ್. ಸಿ ವಿ ಶುಡ್ ಹ್ಯಾವ್ ಆಲ್ವೇಸ್ ಅಂಡ್ ಲೈಫ್ ಆಕ್ಚುಲಿ. ಹೆಲ್ತ್ ಆರ್ ರಿಲೇಶನ್ಶಿಪ್ ಆರ್ ಫೈನಾನ್ಸ್ ಅಂತ ಇರಬಾರ್ದು. ಹೆಲ್ತ್ ಅಂಡ್ ರಿಲೇಶನ್ and career and finance and spiritual. See, this is the 5 key areas of life. ನೀನು ಹೆಲ್ತ್, ಈಗ ತುಂಬಾ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಇದೆ, ಬಟ್ ಯುವರ್ ಹೆಲ್ತ್ ಇಸ್ ಆನ್ ಟಾಸ್ಕ್. ಅವಾಗ ಏನಾಗತ್ತೆ ಅಂತಂದ್ರೆ ಹೆಲ್ತ್ ಇಲ್ಲ, ನೀನ್ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀಯ, ನಾಳೆ ನೀನ್ ಬದುಕದೇ ಇಲ್ಲ ಅಂದ್ರೆ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀಯ. ಸೊ ಹೆಲ್ತ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ನಿನ್ ಜೊತೆ, ಯೂನಿವರ್ಸ್ ಜೊತೆ, ಆಮೇಲೆ ನಿನ್ ಪಾರ್ಟ್ನರ್ಸ್ ಜೊತೆ. ಅಂಡ್ ನೀನು ಮಾಡ್ತಾ ಇರೋ ಎಲ್ಲಾ ಕೆಲ್ಸದಲ್ಲೂ ಆನೆಸ್ಟಿ ಅನ್ನೋದು ಇರ್ಬೇಕು. ಆಮೇಲೆ ರಿಲೇಶನ್ಶಿಪ್ ಆಗ್ಲಿ, ಕೆರಿಯರ್ ಆಗ್ಲಿ, ಫಿನಾನ್ಸ್ ಆಗ್ಲಿ, ಸ್ಪಿರಿಚುವಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್. ಕೆಲವ್ರು ಏನಂತಾರೆ, ನಾನು ದೇವ್ರಿಗೆಲ್ಲ ಕೈ ಮುಗಿಯೋದಿಲ್ಲ ಅಂತ ಹೇಳ್ತಾರೆ. ಸಿನ್ಸ್ ಐ ಆಮ್ ಅ ಸ್ಪಿರಿಚುವಲ್ ಹೀಲರ್, ದೀಸ್ ಆಲ್ ಶಾರ್ಟ್ ಕಟ್ಸ್, ಅಂದ್ರೆ ಕಂಕಣ ಸುತ್ತಿ ಮೈಲಾರಕ್ ಬಂದಂಗೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋದೆಲ್ಲ. ಸ್ಪಿರಿಚುವಲಿ ನೀವು ಒನ್ಸ್ ಯು ಸರೆಂಡರ್ ಕಂಪ್ಲೀಟ್ಲಿ ಟು ದ ಸುಪ್ರೀಂ ಲಾರ್ಡ್ ಶ್ರೀ ಕೃಷ್ಣ ಪರಮಾತ್ಮ, ವಿಚ್ ಎವರ್ ಗಾಡ್, ಇಟ್ಸ್ ಆಲ್ ಒನ್ ಇದು. ಸೊ ನೀವು ಸರೆಂಡರ್ ಆದವಾಗ ಏನಾಗತ್ತಂದ್ರೆ 100% ಎವ್ರಿಥಿಂಗ್ ವಿಲ್ ಬಿ ಫಿಕ್ಸ್. ಸಿ ಐ ವಾಂಟ್ ಟು ಬಿ ಹೆಲ್ದಿ ಅಂದ್ರೆ ಯು ಶುಡ್ ಈಟ್ ಹೆಲ್ದಿ, ಯು ಶುಡ್ ಥಿಂಕ್ ಹೆಲ್ದಿ, ಎಮೋಷನಲಿ, ಫಿಸಿಕಲಿ ಎಲ್ಲಾದ್ರಲ್ಲೂ ಹೆಲ್ತ್ ಆಗಿರ್ಬೇಕು. ರಿಲೇಶನ್ಶಿಪ್ ಅಂದ್ರೆ ನನ್ ಜೊತೆನೂ ನಾನು ಚೆನ್ನಾಗಿರ್ಬೇಕು, ಸೆಲ್ಫ್ ಲವ್, ಆಮೇಲೆ ನನ್ನ ಪೇರೆಂಟ್ಸ್ ನಾನು ಚೆನ್ನಾಗಿ ನೋಡ್ಕೋಬೇಕು, ಈ ತರ. ಫಿನಾನ್ಷಿಯಲಿನೂ ಅಷ್ಟೇ, ಐ ಶುಡ್ ನಾಟ್ ಬಾರ್ಗೇನ್ ವಿತ್ ಎನಿಬಡಿ. ಇಟ್ಸ್ ಓಕೆ, ಏನೊಂದ್ 10 ರೂಪಾಯಿ 20 ರೂಪಾಯಿ ನಾವು ಜಾಸ್ತಿ ಕೊಟ್ಬಿಟ್ಟಿದ ತಕ್ಷಣ ಏನಾಗಲ್ಲ. ಸೊ ಬಾರ್ಗೇನ್ ಮಾಡ್ಬಾರ್ದು. ಅವಾಗ ನಮ್ದು ಮೈಂಡ್ ಏನಾಗತ್ತೆ, ಓ ಶಿ ಇಸ್ ರಿಯಲಿ ರಿಚ್, ಓಕೆ ಲೆಟ್ ಮಿ ಮೇಕ್ ಅರ್ ರಿಚ್, ಈ ತರ ವರ್ಕ್ ಆಗತ್ತೆ. ಸೊ ದಟ್ ಇಸ್ ಹೌ ಮ್ಯಾನಿಫೆಸ್ಟೇಷನ್ ವರ್ಕ್. ಕೆಲವರಿಗೆ ವರ್ಕ್ ಆಗೋದಿಲ್ಲ, ಬಿಕಾಸ್ ಈ ಕಡೆ ಹೇಳ್ತಿರ್ತಾರೆ ಐ ಆಮ್ ರಿಚ್ ಅಂತ, ಅಂಡ್ ಅಗೇನ್ ದೇ ಆಕ್ಟ್ ಲೈಕ್ ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ ಬಿಡಪ್ಪ, ಅಯ್ಯೋ ನನ್ನ ಹತ್ರ ಅದೇ ಹೆಂಗೆ. ಅದೊಂದು. ನೀವು ಏಂಜಲ್ ನಂಬರ್ ಹೇಳಿದ್ರಿ 1111. ಇಟ್ ಇಸ್ ನಮ್ದು ಆನ್ಸಿಸ್ಟರ್ಸ್ ನಮಗೆ ಸೈನ್ಸ್ ಕೊಡ್ತಾ ಇದ್ದಾರೆ. ಇವಾಗ ದೇವರು ಕೂಡ 1 ನಿಮಿಷ ಲೇಟ್ ಮಾಡ್ಬೋದಂತೆ ನಾವೇನಾದ್ರೂ ಬೇಕು ಅಂತ ಕೇಳಿದಾಗ, ಬಟ್ ನಮ್ ಆನ್ಸಿಸ್ಟರ್ಸ್ ನೋ, ಯು ಡೂ ಇಟ್ ಫಾರ್ ಅಸ್. ಅವ್ರು ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ನಮ್ ಜೊತೆ. ಸೊ ನಾವು ಕರೆಕ್ಟ್ ಅಲಾರಾಮ್ ಎಲ್ಲ ಇಟ್ಕೊಂಡು ನೋಡ್ಬಾರ್ದು ನಂಬರ್ಸ್ ನ, ಅದು ಆಟೋಮೆಟಿಕ್ ರ್ಯಾಂಡಮ್ ಆಗಿ ನಮ್ ಕಣ್ ಮುಂದೆ ಬರ್ಬೇಕು. ಅವಾಗ ನಮ್ ಆನ್ಸಿಸ್ಟರ್ಸ್ ಕನೆಕ್ಟ್ ಆಗಕ್ ಟ್ರೈ ಮಾಡ್ತಾ ಇದಾರೆ. ಯೂನಿವರ್ಸ್ ಇಸ್ ಕಮ್ಯುನಿಕೇಟಿಂಗ್ ವಿತ್ ಯು, ಯು ಆರ್ ಆನ್ ದ ರೈಟ್ ಪಾತ್, ಯು ಗೋ, ಯು ಕಂಟಿನ್ಯೂ, ಐ ಆಮ್ ದೇರ್ ವಿತ್ ಯು ಅಂತ ಹೇಳ್ಬಿಟ್ಟು ಒಂದು ಸೈನ್ಸ್ ಕೊಡ್ತಾ ಇರ್ತಾರೆ ಅಷ್ಟೇ. ಅದನ್ನ ನೀನ್ ಎಲ್ಲ ಕಡೆ ಹಾಕೊಂಡು ಸ್ಟೇಟಸ್ ಹಾಕೊಳ್ಳೋದಲ್ಲ ಇಂಪಾರ್ಟೆಂಟ್, ಅದು ವಾಟ್ ಇಸ್ ದ ಮೆಸೇಜ್. ಆ ಮೆಸೇಜ್ ನ ನೀನ್ ಚೆಕ್ ಮಾಡ್ಬಿಟ್ಟು ಅದ್ರ ಮೂಲಕ ನೀನ್ ಸ್ಟೆಪ್ಸ್ ತಗೊಳ್ತಾ ಇದ್ದವಾಗ 100% ಇಟ್ ವಿಲ್ ಗೈಡ್ ಯು. ಏಂಜಲ್ ನಂಬರ್ಸ್ ಆರ್ ವೆರಿ, ಅಂದ್ರೆ ಅದು ಪ್ರೀಶಿಯಸ್ ಅಂಡ್ ವೆರಿ ಟ್ರೂ. ಯು ಶುಡ್ ಬಿಲೀವ್ ವಾಟ್ ಎವರ್ ಇಟ್ ಇಸ್, ಯು ಶುಡ್ ಬಿಲೀವ್ ಅಷ್ಟೇ. ಎಸ್ ಮ್ಯಾಮ್, ನಾನು ಇಷ್ಟೊಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ದೆ. ಸೊ ನಿಮಗೇನಾದ್ರೂ ಮ್ಯಾನಿಫೆಸ್ಟೇಷನ್ ಅಲ್ಲಿ ವರ್ಕ್ ಆಗಿದ್ಯಾ? ನೀವ್ ಬಿಲೀವ್ ಮಾಡ್ತೀರಾ ಮ್ಯಾನಿಫೆಸ್ಟೇಷನ್? ಓಕೆ, ಅಂದ್ರೆ ನೀವ್ ಹೇಳಿದ ಈ ರೀತಿ ಅಂತ ಗೊತ್ತಾದಾಗ ಈಗ ನಾನು ಗೋಯಿಂಗ್ ಬ್ಯಾಕ್ ಅಂತ ಥಿಂಕ್ ಮಾಡಿದ್ರೆ
ನಾನು ಈ ಕೋರ್ಸ್ ಅಂದ್ರೆ ನನಗೆ ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗ ಸಮ್ಮನ್ ಸೆಡ್ ಡಾಕ್ಟರ್ ಆದ್ರೆ ಅದು ಎಲ್ಲರಿಗಿನ ರೆಸ್ಪೆಕ್ಟಬಲ್ ಜಾಬ್ ಅದು ಅಂತ ಗೊತ್ತಿತ್ತು. ಬಟ್ PUC ಮುಗಿಸ್ದಾಗ ನನ್ CET ರ್ಯಾಂಕಿಂಗ್ ಅಷ್ಟು ಒಳ್ಳೆ ಇರ್ತಿರ್ಲಿಲ್ಲ. ಸೊ ನಂಗೆ ಸಿಗಲ್ಲ ಅಂತ ಡೌಟ್ ಆಗ್ಬಿಟ್ಟು ನಮ್ಮಪ್ಪ ಇಂಜಿನಿಯರಿಂಗಿಗೆ ಸೇರ್ಸೇ ಬಿಟ್ಟಿದ್ರು. ಬಟ್ ನನ್ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ ನನ್ನ ಹೆಸರು ಪಕ್ಕ ಡಾಕ್ಟರ್ ಬರ್ಲೇಬೇಕು ಅಂತ ತುಂಬಾ ಇದ್ ಮಾಡ್ತಾ ಇದ್ದೆ. ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲ ಟ್ರೈ ಮಾಡಿದೆ, ಎಲ್ಲಾ ಮಾಡಿದೆ. ಬಟ್ ಅಟ್ ದ ಎಂಡ್ ನಂಗೆ ಗೊತ್ತಾಯ್ತು ಆಯುಷಲ್ಲೂ ಇದೆ ಅಂತ. ಅದ್ ಹಾಕಿದ ತಕ್ಷಣ ಇಂಜಿನಿಯರಿಂಗ್ ಬಿಟ್ಟು ನಾನು ಡಾಕ್ಟರ್ ಹೋದೆ. ಬಟ್ ನನ್ನ ಮೈಂಡ್ ಸೆಟ್ ಅದನ್ನ ಥಿಂಕ್ ಮಾಡ್ತಾನೆ ಇದೆ ಸಿನ್ಸ್ ಹೈಸ್ಕೂಲ್ ನನ್ ಡಾಕ್ಟರ್ ಆಗ್ಲೇಬೇಕು ಅಂತ. ಐ ಥಿಂಕ್ ಅದ್ ನನಗೆ ಫ್ರೂಟ್ ಕೊಟ್ಟಿದೆ. ಹೌದು. ಸೊ ಮೇ ಬಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಅದೇ ನಾವ್ ಏನ್ ಥಿಂಕ್ ಮಾಡ್ತಾ ಇರ್ತೀವಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದ್ ನನಗೆ ಆಗಿದೆ. ಆಮೇಲೆ ಇದೆ ಅಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ಕರೆಕ್ಟ್ ಅಷ್ಟೇ ಮ್ಯಾಮ್. ಮ್ಯಾನಿಫೆಸ್ಟೇಷನ್ ಅಂದ್ರೆ ಇದೆ. ಆಕ್ಚುಲಿ ನಾವೇನ್ ನಂಬ್ತೀವಿ ಅದೇ ಮ್ಯಾನಿಫೆಸ್ಟ್ ಆಗತ್ತೆ. ಓಕೆ. ಸೊ ಇನ್ನೊಂದು ಕ್ವೆಶನ್ ಅಂತ ಅಂದ್ರೆ, ಈಗ ನೀವು ಹೇಳಿದ್ರಿ ಈ ಗಾಂಧಾರಿ ವಿದ್ಯಾ ಬಗ್ಗೆನೂ ಮಾಡ್ತಾ ಇದೀವಿ ಅಂತ. ಅದು ಹೇಗ್ ವರ್ಕ್ ಆಗುತ್ತೆ? ನೀವು ಟ್ರೈನ್ ಮಾಡಿದಿರ ನಿಮ್ ಮಕ್ಳನ್ನ? ಹೇಗಿದೆ ರಿಸಲ್ಟ್? ಐ ಆಮ್ ವೆರಿ ಕ್ಯೂರಿಯಸ್ ಬಿಕಾಸ್ ಇದೆಲ್ಲ ಫೇಕ್ ಅಂತಾರೆ. ಬಟ್ ಕೆಲವು ಕಡೆ ಮಕ್ಳನ್ನ ನೋಡಿದಾಗ ವಿತ್ ಕ್ಲೋಸಿಂಗ್ ಐಸ್ ದೇ ಆರ್ ಸೇಯಿಂಗ್ ಎವ್ರಿಥಿಂಗ್. ದಿಸ್ ಇಸ್ ಬಿಯಾಂಡ್ ಸೈನ್ಸ್ ಅನ್ಸುತ್ತೆ. ಸೊ ಕ್ಯಾನ್ ಯು ಕಮೆಂಟ್ ಆನ್ ದಿಸ್? ಓಕೆ. ಸಿ ಮ್ಯಾಮ್, ಗಾಂಧಾರಿ ವಿದ್ಯೆ ಅನ್ನೋದು ಜಸ್ಟ್ ಇಟ್ ಇಸ್ ನಾಟ್ ರೆಕಗ್ನೈಸಿಂಗ್ ದ ಕಲರ್. ಫಸ್ಟ್ ಆಫ್ ಆಲ್ ಎವ್ರಿಬಡಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಜಸ್ಟ್ ಕಲರ್ ನ ರೆಕಗ್ನೈಸ್ ಮಾಡಿದ್ದಷ್ಟೇ ಅಲ್ಲ ಗಾಂಧಾರಿ ವಿದ್ಯೆ ಅನ್ನೋದು. ಗಾಂಧಾರಿ ವಿದ್ಯೆ ವಿ ವಿಲ್ ಬಿ ವರ್ಕಿಂಗ್ ಆನ್ ದೇರ್ ಸಬ್ಕಾನ್ಶಿಯಸ್ ಮೈಂಡ್, ಆನ್ ದೇರ್ ಥರ್ಡ್ ಹೈ, ಆನ್ ಇಂಟೆಲೆಕ್ಟ್, ಇನ್ನರ್ ಗುರು. ಸೊ ಏನಾಗತ್ತೆ ಅಂತಂದ್ರೆ, ನಾವು ಗಾಂಧಾರಿ ವಿದ್ಯೆ ಮಾಡಿಸ್ತಾ ಇದ್ದವಾಗ ಮಕ್ಕಳಿಗೆ ಸ್ವಲ್ಪ ನಾವು ಎಲ್ಲ ಮಾಡಿಸ್ತೀವಿ. ಅಂದ್ರೆ ಅವ್ರ ಮೈಂಡ್ ನ ಆಲ್ಫಾ ಸ್ಟೇಟಿಗೆ ತಗೊಂಡೋಗಿ, ಅಂದ್ರೆ ವಿ ವಿಲ್ ಗೈಡ್ ದೆಮ್ ಟು ಹೆಲ್ಪ್ ಸಬ್ಕಾನ್ಶಿಯಸ್ ಮೈಂಡ್. ಸಬ್ಕಾನ್ಶಿಯಸ್ ಮೈಂಡ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಸಬ್ಕಾನ್ಶಿಯಸ್ ಮೈಂಡ್ ಪ್ಲೀಸ್ ಹೆಲ್ಪ್ ಮೀ. ಸೊ ಎಲ್ಲರಿಗೂ ಗೊತ್ತಲ್ವಾ, ಸಬ್ಕಾನ್ಶಿಯಸ್ ಮೈಂಡ್ ಇಸ್ ಓನ್ಲಿ ಟೇಕಿಂಗ್ ಪಾರ್ಟ್ 5 to 10%, whereas subconscious mind is 90 to 95% ಅಂತ ಇರತ್ತೆ. ಸೊ ಸಬ್ಕಾನ್ಶಿಯಸ್ ಮೈಂಡಿಗೆ ನಾವು ಟ್ರೈನ್ ಮಾಡ್ತಾ ಇದೀವಿ. ಇವತ್ ಸಬ್ಕಾನ್ಶಿಯಸ್ ಮೈಂಡ್ ಅದು ಹೆಂಗ್ ಆಗತ್ತೆ ಅಂದ್ರೆ, ನಾವು ರಿಕ್ವೆಸ್ಟ್ ಮಾಡ್ಕೊಂತಿದೀವಿ ನಮ್ ಸಬ್ಕಾನ್ಶಿಯಸ್, ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಹೆಲ್ಪ್ ಮೀ ಅಂತ ನಾವು 1 ದಿವಸ ಹೇಳ್ತೀವಿ, 2 ದಿವಸ ಹೇಳ್ತೀವಿ, 3 ದಿವಸ ಹೇಳ್ತೀವಿ. ಓವರ್ ಅ ಪೀರಿಯಡ್ ಹಿಂಗೆ ಹೇಳ್ತಿದ್ದಾಗ, ಓ ಶಿ ಇಸ್ ರಿಕ್ವೆಸ್ಟಿಂಗ್ ಮೀ ಸಮಥಿಂಗ್, ಓಕೆ ಲೆಟ್ ಮೀ ಗಿವ್ ಹರ್ ಅಂತ ಹೇಳ್ಬಿಟ್ಟು ಸ್ಲೋಲಿ ನಮ್ ಸಬ್ಕಾನ್ಶಿಯಸ್ ಮೈಂಡ್ ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡತ್ತೆ. ಆಗೇನಾಗತ್ತೆ, ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದೇನು, ರೆಕಗ್ನೈಸ್ ದ ಕಲರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ ಅನ್ಕೊಳ್ಳಿ. ಅವಾಗ ಕಲರ್ ತೋರ್ಸತ್ತೆ. ಓಕೆ, ಈ ಕಲರ್ ಅಂದ್ರೆ ಕಣ್ಮುಂದೆ ಒಂದ್ ಸ್ವಲ್ಪ ಕಲರ್ ತರ ಬರುತ್ತೆ. ಆಮೇಲೆ ಅವ್ರಿಗೆ ಇಂಟ್ಯೂಷನ್ ಅಲ್ಲಿ ಹೇಳುತ್ತೆ, ದಿಸ್ ಇಸ್ ಪಿಂಕ್ ಕಲರ್, ದಿಸ್ ಇಸ್ ದಿಸ್ ಕಲರ್. ತಕ್ಕಂತ ಥಾಟ್ ಬರುತ್ತೆ ಅವ್ರಿಗೆ. ಥಾಟ್ ಅಂದ್ರೆ ಇವಾಗ ಈ ಸಬ್ಕಾನ್ಶಿಯಸ್ ಮೈಂಡ್, ಕಾನ್ಶಿಯಸ್ ಮೈಂಡ್ ಮುಂಚೆ ಒಂದು ಇಂಟ್ಯೂಷನ್ ಅನ್ನೋದಿದೆ. ದಟ್ ಈಸ್ ಲೈಕ್ ಇನ್ನರ್ ಗುರು. ನಮ್ಗೆ ಇಂಟ್ಯೂಷನ್ ತಕ್ಕಂತ ವರ್ಕ್ ಆಗುತ್ತೆ, ಅದು ಬುದ್ಧಿ ಶಕ್ತಿಯಲ್ಲಿ ಇರೋದಿಲ್ಲ. ಬುದ್ಧಿ ಏನ್ ಮಾಡುತ್ತೆ ಅಂದ್ರೆ, ಇವಾಗ ನಾನು ಹೇಳ್ತೀನಿ ಬುದ್ಧಿ ಏನಂತ ಹೇಳುತ್ತೆ. ನಾನು ಚಿಕ್ಕವಳಿದ್ದಾಗ ಯಾವಾಗ್ಲೂ ಹೇಳ್ತಾ ಇದ್ದೆ, ನಾನು ಜರ್ಮನಿಗೆ ಹೋಗ್ತೀನಿ, ನಾನು ಅಲ್ಲಿಗೆ ಹೋಗ್ತೀನಿ, ಫಾರಿನ್ಗೆ ಹೋಗ್ತೀನಿ ಅಂತ. ಬುದ್ಧಿ ಏನ್ ಹೇಳ್ತಾ ಇತ್ತು, ಓದಕ್ಕೆ ಬರಲ್ಲ, ನೀನ್ ಜರ್ಮನಿಗೆ ಹೋಗ್ತೀಯ ಅಂತ. ಬಟ್ ನನ್ನ ಸಬ್ಕಾನ್ಶಿಯಸ್ ಮೈಂಡ್ ಹೇಳ್ತಿತ್ತು, ಇಲ್ಲ ನೀನು ಹೋಗ್ತೀಯಾ ಅಂತ. ನಾವು ಬುದ್ಧಿಯಲ್ಲಿ ಇದ್ರಲ್ಲಿ ವರ್ಕ್ ಮಾಡೋದಿಲ್ಲ, ನಾವು ವರ್ಕ್ ಮಾಡೋದು ಇಂಟ್ಯೂಷನ್ ಮೇಲೆ. ದಟ್ ಈಸ್ ನಾಟ್ ದಿಸ್ ಆರ್ ನಾಟ್ ದಿಸ್, ಇಟ್ ಇಸ್ ಇಂಟ್ಯೂಷನ್. ಅವಾಗ ಏನಾಗತ್ತೆ, ಇವಾಗ ನಾನು ಕೇಳ್ತಾ ಇರೋದು ಕಲರ್ ರೆಕಗ್ನೈಸ್ ಮಾಡ್ಕೊಡು ಅಂತ. ನಾಳೆ ನಾನು ಕೇಳ್ತೀನಿ, ಈಗ ಸಂಬಡಿ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಮೀ, ಡಿಯರ್ ಸಬ್ಕಾನ್ಶಿಯಸ್ ಮೈಂಡ್ ಪ್ಲೀಸ್ ಹೆಲ್ಪ್ ಮೀ ವೆದರ್ ದಿಸ್ ಪರ್ಸನ್ ಇಸ್ ಗುಡ್ ಫಾರ್ ಮೀ ಆರ್ ನೋ ಅಂತ. ಸಬ್ಕಾನ್ಶಿಯಸ್ ಮೈಂಡ್ ಗೈಡ್ ಮಾಡುತ್ತೆ, ನೋ ದೇ ಆರ್ ನಾಟ್ ಗುಡ್ ಫಾರ್ ಯು, ಯು ಡೋಂಟ್ ಗೋ ದೇರ್. ಆಮೇಲೆ ರೋಡಲ್ಲಿ ಹೋಗ್ತಾ ಇರ್ತೀವಿ, ನಮಗೆ ಇಮಿಡಿಯೇಟ್ ಆಗಿ ಇಂಟ್ಯೂಷನ್ ಬರುತ್ತೆ, ದೇರ್ ಇಸ್ ಸಮ್ ಬಿಗ್ ಪ್ರಾಬ್ಲಮ್ ಇಸ್ ಹ್ಯಾಪನಿಂಗ್ ದೇರ್, ಪ್ಲೀಸ್ ಗೋ ಸ್ಲೋ. ನಾನ್ ನಿಜ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಫುಲ್ ನಂದು ಎಕ್ಸಿಲೇಟರ್ ಎಲ್ಲ ಕಮ್ಮಿ ಮಾಡ್ಬಿಟ್ಟು ಸೈಡ್ ಮಾಡ್ತೀನಿ. ಆಪೋಸಿಟ್ ಇಂದ ಬಂದು ಒಬ್ಬ ಗುದ್ದುತ್ತಾನೆ, ಅವನ್ ಗಾಡಿನೇ ಸ್ಕಿಡ್ ಆಗ್ಬಿಡುತ್ತೆ, ಬಟ್ ನಾನು ಅಲರ್ಟ್ ಆಗಿರ್ತೀನಿ. ದಿಸ್ ಹ್ಯಾಪನ್ ಟು ಮೀ ಎವ್ರಿ ಡೇ, ಈಚ್ ಮೂಮೆಂಟ್ ಇಟ್ ಇಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್. ದಿಸ್ ಇಸ್ ದ ಪವರ್. ಇದು ಗಾಂಧಾರಿ ವಿದ್ಯೆ ಅಂದಿದ್ ಮಾತ್ರಕ್ಕೆ ನಾವು ಕಲರ್ ಕಾಣಿಸ್ತಾ ಇದೆ ಅಂತಲ್ಲ, ವಿ ಆರ್ ವರ್ಕಿಂಗ್ ಆನ್ ಅವರ್ ಸಬ್ಕಾನ್ಶಿಯಸ್ ಮೈಂಡ್. ಒನ್ಸ್ ಏನಾದ್ರೂ ಮಗು ಈ ಸುಳ್ಳು ಹೇಳ್ತು ಅನ್ಕೊಳ್ಳಿ, ಈಗ ಕಣ್ ಮುಚ್ಚಿರ್ತೀವಿ ಬ್ಲೈಂಡ್ ಫೋಲ್ಡ್ ಅಲ್ಲಿ, ಸುಳ್ಳು ಹೇಳ್ತು ಅಂತ ಅಂದಾಗ ಮಗುಗೆ ಮತ್ತೆ ಥರ್ಡ್ ಐ ಆಕ್ಟಿವೇಟ್ ಆಗದೇ ಇಲ್ಲ. ಯಾಕಂದ್ರೆ ಒಂದ್ಸತಿ ಸುಳ್ಳು ಹೇಳ್ಬಿಟ್ರೆ ಅದು ಮೈಂಡ್ ರೆಕಾರ್ಡ್ ಮಾಡ್ಕೊಂಡ್ಬಿಡುತ್ತೆ, ಏನ್ ಹೇಳಿದ್ರು ಸುಳ್ಳೆ ಹೇಳಕ್ಕೆನೆ ಗೈಡ್ ಮಾಡುತ್ತೆ. ಸೊ ನಾವು ಫಸ್ಟ್ ಹೇಳ್ಕೊಡೋದೇ ಇದು, ಸುಳ್ಳು ಹೇಳ್ಬಾರ್ದು. ನಿಮಗೆ ನಿಜವಾಗ್ಲೂ ಕರೆಕ್ಟ್ ಆಗಿ ನಿಮಗೆ ಅದು ಕಾಣಿಸ್ತಿದ್ರೆ ಮಾತ್ರ ಹೇಳ್ಬೇಕು. ನೀವು ಒಂದ್ಸತಿ ಸುಳ್ಳು ಹೇಳಿದ್ರಿ ಅಂದ್ರೆ ಮತ್ತೆ ಅದ್ ನಿಮಗೆ ವರ್ಕ್ ಆಗಲ್ಲ, ಲೈಫ್ ಲಾಂಗ್ ವರ್ಕ್ ಆಗೋದಿಲ್ಲ.
ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಾವು ವರ್ಕ್ ಮಾಡ್ತಿದ್ದಾಗ ಇಟ್ ವಿಲ್ ಗೈಡ್ ಯು. ಲೈಕ್ ಐ ಆಲ್ವೇಸ್ ಟೆಲ್ ಮೈ ಪೀಪಲ್, ಇನ್ನರ್ ಗುರುನ ನೀವು ಆಕ್ಟಿವೇಟ್ ಮಾಡ್ಕೊಂಡಾಗ ನಿಮಗೆ ಎಕ್ಸ್ಟರ್ನಲಿ ಯಾರು ಬೇಕಂತ ಇರೋದಿಲ್ಲ. ಇನ್ನರ್ ಗುರು, ಇನ್ಟ್ಯೂಷನ್, ಸಬ್ ಕಾನ್ಶಿಯಸ್ ಮೈಂಡ್ ಇದೆಲ್ಲದ್ರ ಮೇಲೆ ನಾವು ವರ್ಕ್ ಮಾಡಿದಾಗ ನಮಗೆ ನಮ್ ಬಾಡಿ ನಾವೇ ಹೀಲ್ ಮಾಡ್ಕೋಬಹುದು ಆ ತರ ಅಷ್ಟೇ. ಸೊ ದಿಸ್ ಗಾಂಧಾರಿ ವಿದ್ಯೆ ಫೇಕ್ ಅಂತ ಹೇಳೋರು ಈಗ ದುಡ್ಡು ಇಸ್ಕೊಳ್ತಾ ಇರೋರು ಈಗ ಈಗ ಗಾಂಧಾರಿ ವಿದ್ಯೆಗೆ ನಾನು ಫೀಸ್ ಕಲೆಕ್ಟ್ ಮಾಡ್ತಾ ಇರೋದಿದ್ರೆ ನಾನು ಫೇಕ್ ಅಂತ ಹೇಳ್ಬೋದು. ಐ ಆಮ್ ಡೂಯಿಂಗ್ ಇಟ್ ಲೈಕ್ ಅ ಸರ್ವಿಸ್. ಬಿಕಾಸ್ ನನ್ ಮಕ್ಳು ಅಂದ್ರೆ ನಮ್ದು ದೇಶದ ಮುಂದಿನ ಪ್ರಜೆಗಳವರೆಲ್ಲ, ಸೊ ಅವರಿಗೆ ನಾನು ಇವತ್ತು ಹೇಳ್ಕೊಟ್ರೆ ನಾಳೆ ದಿನ ಅವರೆಲ್ಲ ಚೆನ್ನಾಗಿ ಇದ್ ಮಾಡ್ತಾರೆ ಅಂತ ಇವತ್ತಿನವರೆಗೂ ನಾನು ಫೀಸ್ ಚಾರ್ಜ್ ಮಾಡಿಲ್ಲ ಯಾರಿಗೂನು. ಬಟ್ ಅದೇ ಮುಂದಕ್ಕೆ ಗುರು ದಕ್ಷಿಣೆ ಕೊಡ್ಲೇಬೇಕು ಅಂತ ಇನ್ ಮುಂದೆ ಏನಾದ್ರು ನಾನು ಫೀಸ್ ಕಲೆಕ್ಟ್ ಮಾಡ್ಬೋದೇನೋ, ಬಟ್ ಇಲ್ಲಿ ತನಕ ನಾನು ಮಾಡಿಲ್ಲ. ಸೊ ಇವಾಗ ದುಡ್ಡು ಎನರ್ಜಿ ಎಕ್ಸ್ಚೇಂಜ್ ಅನ್ನೋದು ಇದ್ರೆ ಮಾತ್ರ ತಾನೇ ನಾನು ಫೇಕ್, ಯಾರಾದ್ರೂ ನನ್ನನ್ನ ಫೇಕ್ ಅಂತ ಹೇಳಕ್ ಆಗತ್ತೆ. ನಾನು ಅದನ್ನ ಮಾಡ್ತಾನೆ ಇಲ್ಲ ಅಲ್ವಾ. ಸೊ ಗುರು ದಕ್ಷಿಣೆ ಅವ್ರಿಗೆ ಇಷ್ಟ ಇದ್ದಷ್ಟು ನನಗೆ 1000 ರೂಪೀಸ್ ಆದ್ರೂ ಕೊಡ್ತಾರೆ, ಇಲ್ಲ 500 ರೂಪೀಸ್ ಆದ್ರೂ ಕೊಡ್ತಾರೆ, ಅವ್ರದ್ದು ಇದು. ಬಟ್ ಗುರು ದಕ್ಷಿಣೆ ಇರ್ಲೇಬೇಕು, ಯಾವ ವಿದ್ಯೆನೂ ಫ್ರೀ ಆಗಿ ಕಲಿಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಯಾರಾದ್ರೂ ನನ್ ಕೊಟ್ರೆ ನಾನು ತಗೊಳ್ತೀನಿ ಬಿಟ್ರೆ ನಾನಾಗಿ ಇಷ್ಟೇ ಅಂತ ಫೀಸ್ ಅಂತ ನಾನು ಚಾರ್ಜ್ ಮಾಡಿಲ್ಲ. ಇನ್ನೊಂದು, ನೀವು ಸ್ಪಿರಿಚುವಲ್ ಇವಾಗ ಹೀಲ್ ಮಾಡ್ತಾ ಇದ್ದೀರಾ, ತುಂಬಾ ಕ್ಲೈಂಟ್ಸ್ ಇದಾರಲ್ವಾ ನಿಮ್ಗೆ, ಎನಿ ಒನ್ ಎಕ್ಸಾಂಪಲ್ ನೀವು ಟ್ರೀಟ್ ಮಾಡಿರೋ ಅಂತ ಕೇಸ್? ತುಂಬಾ ಇದೆ ಅದು, ನಾನು ಏನಂತ ಹೇಳಿ ಚೆನ್ನಾಗ್ ಗೊತ್ತಾಗ್ಬೇಕಲ್ವಾ, ಅವಾಗ ನಿಮ್ನ ರೀಚ್ ಔಟ್ ಮಾಡ್ತಾರೆ. ನನ್ಗೆ ಏನ್ ಗೊತ್ತಾ, ಸಮ್ ಚಾಲೆಂಜಿಂಗ್ ಕೇಸಸ್ ಆತರ ಇದೆ ಹೇಳಿ. ನನ್ಗೆ ನನ್ ಕ್ಲೈಂಟ್ಸ್ ಬಗ್ಗೆ ರಿವೀಲ್ ಮಾಡೋದ್ ನಂಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಗಲ್ಲ. ಬಡಿ ವಿಲ್ ರಿವೀಲ್, ಯಾಕೆಂದ್ರೆ ಇವನ್ ನಮ್ದ್ರಲ್ಲೂ ಅಷ್ಟೇ, ಇಟ್ ಈಸ್ ಮೆಡಿಕಲಿ ಪೇಷಂಟ್ ಇದು, ಬಟ್ ಕನ್ಸೆಂಟ್ ತಗೊಂಡು ಅವ್ರ ಹೆಸರು ರಿವೀಲ್ ಮಾಡ್ದಂಗೆ ಐ ಥಿಂಕ್ ಯು ಕ್ಯಾನ್ ಎಕ್ಸ್ಪ್ಲೇನ್ ದ ಕೇಸ್ ಏನಾಯ್ತು ಅಂತ. ಈ ರೀತಿ ನೀವು ಕೇಳಿದಾಗ ನನ್ಗೆ ತುಂಬಾ ಕೇಸಸ್ ಇದೆ. ನನ್ಗೆ ಅದು ಇವತ್ತಿನವರೆಗೂ ನಾನು ಯಾರ ಹತ್ರನೂ ರಿವೀಲ್ ಮಾಡಿಲ್ಲ. ಬಟ್ ಐ ಡೋಂಟ್ ನೋ, ದೇರ್ ಆರ್ ಮೆನಿ ಕೇಸಸ್ ಆಕ್ಚುಲಿ. ನಾನು ಅನಿಮಲ್ಸ್ ಹೀಲ್ ಮಾಡ್ತೀನಿ. ಐ ಡೋಂಟ್ ನೋ ಹೌ ಅನಿಮಲ್ಸ್ ವಿಲ್ ಕನೆಕ್ಟ್ ಟು ಮಿ ವೆನ್ ದೇರ್ ಇಸ್ ಅ ಪ್ರಾಬ್ಲಮ್ ಟು ಅನಿಮಲ್. ನನ್ನ ಹತ್ರ ಬರತ್ತೆ. ಓಕೆ, ದಿಸ್ ಇಸ್ ನಾಟ್ ಫ್ರಮ್ ನೌ, ಫ್ರಮ್ ಸ್ಮಾಲ್. ನಾನೊಂದ್ ನಾಯಿ ಸಾಕಿದ್ದೆ, ಆ ನಾಯಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೂ ನನ್ನ ಹತ್ರ ಬರ್ತಾ ಇತ್ತು. ನನ್ ಕರಿಯ ಅಂತ ಒಂದ್ ನಾಯಿ ಸಾಕಿದ್ದೆ, ಅವನಿಗೆ ಹುಷಾರಿಲ್ದೆ ಇದ್ದಾಗ ಕೂಡ ಅವ್ನು ನನ್ನ ಹತ್ರ ಬರ್ತಾ ಇದ್ದ. ಆಮೇಲೆ ಬೆಕ್ಕುಗೆ ಡೆಲಿವರೀಸ್ ಎಲ್ಲ ನೋಡಿದೀನಿ, ಹಸುಗೆ ಡೆಲಿವರಿ ನೋಡಿದೀನಿ. ನನ್ ತಾತ ಹೇಳ್ತಾರೆ, ನೀನ್ ಅಳ್ತಾ ಇರೋದ ದೇವ್ರಿಗೆ ಕೇಳಿಸ್ಬಿಡ್ತು ಅಂತ ಅನ್ಸುತ್ತೆ, ನಿನ್ನಿಂದ ನೋಡಿ ಎಲ್ಲ ಮಾಡಿಸ್ಕೊತಾ ಇದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಇಟ್ ವಾಸ್ ದೇರ್ ಇನ್ ಮೈ ಲೈಫ್. ಹೀಲಿಂಗ್ ಅನ್ನೋದು ನನ್ನ ಲೈಫಲ್ಲಿ ಇದೆ. ಇಫ್ ಐ ಕನೆಕ್ಟ್ ದ ಡಾಟ್ಸ್, ಇಟ್ ವಾಸ್ ದೇರ್. ಆಮೇಲೆ ನಾನು ಅನಿಮಲ್ಸ್ಗೆ ತುಂಬಾ ಹೀಲ್ ಮಾಡ್ತಾ ಇದ್ದೆ. ಈಗ ಏನಾದ್ರು ಅನಿಮಲ್ಸಿಗೆ ಪ್ರಾಬ್ಲಮ್ ಆದ್ರೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಆಮೇಲೆ ಬರ್ತಾ ಇದ್ರಲ್ಲ, ನಾನು ಏನೇ ವರ್ಡ್ಸ್ ಹೇಳಿದ್ರು ಇಟ್ ವಾಸ್ ವರ್ಕಿಂಗ್ ಔಟ್ ಫಾರ್ ದೆಮ್. ಬಿಕಾಸ್ ನಾನು ಆ ತರ ಪ್ರೇ ಮಾಡ್ಬೇಕಾದ್ರೆ ನಾನ್ ತುಂಬಾ ಮೈಂಡ್ ಮೇಲೆ ವರ್ಕ್ ಮಾಡ್ತೀನಿ, ತುಂಬಾ ಸ್ಪಿರಿಚುವಲ್ ನಾನು. ಸೊ ನನ್ನ ಆ ತರ ಪ್ರೇ ಮಾಡಿ 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 ನನ್ನ ವರ್ಡ್ಸ್ ಅಲ್ಲಿ ಕೂಡ ಪವರ್ ಇದೆ ಅಂತ ನನಗ್ ಗೊತ್ತು. ಅದೇ ನನ್ನ ಕ್ಲೈಂಟ್ಸ್ಗೂ ಆಗ್ತಾ ಇತ್ತು. ಬಟ್ ನಾವ್ ಯೂಸ್ ಮಾಡೋ ವರ್ಡ್ಸ್, ಪಾಸಿಟಿವ್ ಅಫರ್ಮೇಶನ್ಸ್, ನಾವು ಕೊಡ್ತಾ ಇರೋ ಹೋಪ್ಸ್ ಸಂಬಡೀಸ್ ಲೈಫ್ ಚೇಂಜ್ ಮಾಡುತ್ತೆ. ವೆನ್ ದ ಪರ್ಸನ್ ಇಸ್ ಇನ್ ಡೆತ್ ಬೆಡ್, ಅವಾಗ ಅವ್ರಿಗೆ ಏನಂಗಂತೆ ಅಂದ್ರೆ ಓಕೆ ಇದು ಒಂದ್ ಟ್ರೈ ಮಾಡ್ಬಿಡೋಣ ಅಂತ ಹೇಳಿ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸ್ ಮೇಲೆ ನಾವು ಪ್ಲೇ ಮಾಡ್ತೀವಿ. ಅಂದ್ರೆ ಈಗ ಡಾಕ್ಟರ್ಸ್ ಹೇಳ್ತಾರೆ ನೋ ನೀವು ಇದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಬಟ್ ಡಾಕ್ಟರ್ಸೇ ಹೇಳ್ತಾರೆ ದೇವ್ರು ಬಹಳ ದೊಡ್ಡವನು ಅಂತ. ವಿ ವಿಲ್ ವರ್ಕ್ ಆನ್ ದಟ್. ಇದು ದೇವ್ರು ಬಹಳ ದೊಡ್ಡವನು ಅಂತ ಹೇಳುವಾಗ ನಾವು ನಾನ್ ತುಂಬಾ ಸ್ಪಿರಿಚುವಲ್, ಅದು ನಿಮ್ಗೆ ಎಲ್ಲರಿಗೂ ಗೊತ್ತು. ನಂದು ಲೈಕ್ ನಂದು ಎವ್ರಿ ಡೇ ರೋಟೀನ್ 6 hours ನಾನು ಸ್ಪಿರಿಚುವಲ್ ಇಲ್ಲಿ ಇದ್ದೇ ಇರುತ್ತೆ. ಆಮೇಲೆನೆ ನಂದು ಬೇರೆ ಕೆಲಸ ಅಂತ. ಸೊ ನಾನು ದೇವ್ರ ಹತ್ರ ನನ್ಗೆ ಕನೆಕ್ಷನ್ ಹೆಂಗಿದೆ ಅಂದ್ರೆ, ನೀನ್ ಮಾಡ್ಕೊಡ್ಬೇಕಂದ್ರೆ ಮಾಡ್ಕೊಡ್ಬೇಕು. ಯಾಕಂದ್ರೆ ನಿನಗೋಸ್ಕರ ನಾನು ಈ ಕುತ್ಕೊಂಡು ಎಲ್ಲಾ ಮಾಡ್ತಿದೀನಿ, ಇದ್ ಮಾಡ್ತಾ ಇದೀನಿ ಅಂತ ಎಲ್ಲಾ ಕಡೆಯಿಂದಾನು ನನಗೆ ಸಪೋರ್ಟ್, ಯೂನಿವರ್ಸ್ ಸಪೋರ್ಟ್ ಬಂತು. ಸೊ ಮ್ಯಾನಿಫೆಸ್ಟೇಷನ್ ಅಂತ ಕೇಳಿದ್ರಲ್ಲ, ದಿಸ್ ಆಲ್ಸೋ ಐ ಮ್ಯಾನಿಫೆಸ್ಟೆಡ್. ಅಂದ್ರೆ ನಾನು ಅವ್ರಿಗೋಸ್ಕರ ನಾನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ, ರಿಸಲ್ಟ್ ಶುಡ್ ಕಮ್, ಈ ಶುಡ್ ಹೀಲ್. ಆಮೇಲೆ ತುಂಬಾ ಕೇಸಸ್ ಈ ತರ ಎಲ್ಲರೂ ನೋಡಿದೀರಾ ನೀವು, ನನ್ನ ಹತ್ರ ಬರ್ತಾ ಇರೋ ಕ್ಲೈಂಟ್ಸ್ ಆಗ್ಲಿ. ಇವಳಿಗೆ ಜಸ್ಟ್ ನನ್ನ ಇವರಿಗೆ ಥೈರಾಯ್ಡ್ 100 ಇತ್ತು. ಅವ್ರಿಗೆ ನಾನು ಡೈಲಿ ಹೇಳ್ತಾ ಇದ್ದೆ, ನಿನ್ ಥೈರಾಯ್ಡ್ ಕಮ್ಮಿ ಆಗ್ತಾ ಇದೆ ನೋಡು, ನೀನ್ ಸರಿ ಹೋಗ್ತಾ ಇದೆಯಾ ನೋಡು, ಇದನ್ ಚಾಂಟ್ ಮಾಡು ಅಂತ ಎವ್ರಿ ಡೇ 1 hour ಮೆಡಿಟೇಷನ್ ಮಾಡಿಸ್ತಾ ಇದ್ವಿ. ಇವಾಗ 4.5 ಅದು ಮಿರಾಕಲಿಸ್ಲಿ ಚೇಂಜ್ ಆಯ್ತು. ಸೊ ಅವರು ಫುಲ್ ಖುಷಿ. ಸೊ ಈ ತರ ತುಂಬಾ ಕೇಸಸ್. ನಾನು ಅದನ್ನ ಪ್ರೌಡ್ ಆಗಿ ನಾನು ಹೇಳ್ಕೊಳ್ಳೋದಿಲ್ಲ, ಬಟ್ ಐ ಆಮ್ ಜಸ್ಟ್ ಅ ಚಾನಲಿಯರ್. ಸೊ ನಾನೇನೋ ನನ್ನ ಕೈಯಿಂದ ಎಲ್ಲ ಆಗ್ಬಿಡುತ್ತೆ ಅನ್ನೋ ಅಹಂಕಾರ ನನಗಿಲ್ಲ. ಫಸ್ಟ್ ಆಫ್ ಆಲ್ ಸ್ಪಿರಿಚುವಲ್ ಅಲ್ಲಿ ಈಗೋ ಬರ್ಲೇಬಾರ್ದು. ಈಗೋ ಇಲ್ದಂಗೆ ನೀನ್ ಸ್ಪಿರಿಚುವಲ್ ಮಾಡ್ಕೊಂಡು ನೀನು ಒಬ್ರಿಗೆ ಒಂದ್ ವರ್ಡ್ ಕೊಡ್ತಾ ಇದೀಯ ಅಂದ್ರೆ ಆ ವರ್ಡ್ ನಿಂದಲ್ಲ, ಅದ್ ಭಗವಂತಂದು. ಅವ್ರು ಬರ್ತಾರೆ ಅದನ್ನ ನಡ್ಸ್ಕೊಡೋದಿಕ್ಕೆ. ಸೊ ಇದನ್ನ ನಾನ್ ಬಿಲೀವ್ ಮಾಡ್ತೀನಿ. ದಟ್ ಇಸ್ ವೈ ಐ ಆಮ್ ಸೋ ಕಾನ್ಫಿಡೆಂಟ್ ಆನ್ ಮೈ ಲೈಕ್ ಸ್ಪಿರಿಚುವಲ್ ಹೀಲಿಂಗ್.
ವೆರಿ ಗುಡ್. ಓಕೆ. ಎಸ್. ಮತ್ತೆ ಅಪೂರ್ವ ಅವ್ರೆ, ನನಗೆ ನಿಮ್ಮ ಹತ್ರ ಒಂದ್ ಸ್ವಲ್ಪ ಕ್ವಶನ್ಸ್ ಇದೆ ಕೇಳಕ್ಕೆ. ಯಾಕಂದ್ರೆ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಅನ್ನೋದು ಇಟ್ ಇಸ್ ಲೈಕ್ ಅ ವಂಡರ್ಫುಲ್ ಟ್ರೀಟ್ಮೆಂಟ್, ಆಯ್ತಾ. ನನಗೆ ಅದ್ರ ಬಗ್ಗೆ ಗೊತ್ತು. ಸಿನ್ಸ್ ಆಲ್ಸೋ ಐ ಆಮ್ ಯುವರ್ ಪೇಷಂಟ್ ಪ್ರಿವಿಯಸ್ಲಿ. ಸೊ ನನಗೆ ತುಂಬಾ ಪೇನ್ ಇತ್ತು, ನನ್ ಬ್ಯಾಕ್ ಪೇನ್ ಇತ್ತು. ಬಟ್ ಅದ್ 7 years ಆಗಿ ನಾನು ಸಫರ್ ಮಾಡ್ತಾ ಇದ್ದಿತ್ತೇನು, ನಿಮ್ದು ಒಂದ್ ಸೆಟ್ಟಿಂಗ್ ಅಲ್ಲೇ ನನಗೆ ಅದು ಹೀಲ್ ಆಗಿ ಈಗ ನನಗೆ ಕನ್ಫ್ಯೂಷನ್, ಈ ಕಡೆ ಪೇನ್ ಇತ್ತಾ ಈ ಕಡೆ ಪೇನ್ ಇತ್ತ ಅಂತ, ಟ್ರಸ್ಟ್ ಮೀ ಈಗ ನಂಗೆ ಕನ್ಫ್ಯೂಷನ್ ಇದೆ. ಬಟ್ ನನಗೇನಂತ ಅಂದ್ರೆ ಇನ್ನು ತುಂಬಾ ಜನಕ್ಕೆ ಇದ್ರ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಒಂದು. ಆಮೇಲೆ ಎಲ್ಲ ಇಂಗ್ಲಿಷ್ ಮೆಡಿಸಿನ್ ತಗೊಂಡು ನಾವು ಸರಿ ಹೋಗ್ಬೇಕು ಅಂತ ಅನ್ಕೋತಾ ಇದಾರೆ. ಬಟ್ ಇಂಗ್ಲಿಷ್ ಮೆಡಿಸಿನ್ ಇವಾಗ ನಾನು ಹಾರ್ಟ್ ತಗೊಳ್ತಾ ಇದೀನಿ ಅಂದ್ರೆ ಅದು ನನ್ನ ಕಿಡ್ನಿ ಡ್ಯಾಮೇಜ್ ಮಾಡ್ತಾ ಇದೆ. ಸೊ ಈ ತರ ಎಲ್ಲ ಡ್ಯಾಮೇಜ್ ಮಾಡೋ ಬದಲು ಒಂದ್ ಸ್ವಲ್ಪ ನಾವು ಅದೇ ಹೇಳ್ದಂಗೆ ಈ ತರ ಆಕ್ಯುಪಂಚರ್ ಟ್ರೀಟ್ಮೆಂಟ್ ತಗೊಂಡು ಅವರಿಗೆ ಸರಿ ಮಾಡ್ಬೋದಾ? ಫಸ್ಟ್ ಆಫ್ ಆಲ್ ಯು ಜಸ್ಟ್ ಎಕ್ಸ್ಪ್ಲೈನ್ ಮಾಡಿ ಆಕ್ಯುಪಂಚರ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತ ಫಸ್ಟ್ ನೀವು ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತಾ? ಓಕೆ, ಅದಕ್ಕೂ ಮುಂಚೆ ನ್ಯಾಚುರೋಪತಿಯಲ್ಲಿ ಟ್ರೀಟ್ಮೆಂಟ್ ಏನೇನ್ ಬರುತ್ತೆ ಅಂದ್ರೆ ತುಂಬಾ ಮೊಡಾಲಿಟೀಸ್ ಇದೆ. ಡಯಟ್ ಥೆರಪಿ, ಹೈಡ್ರೋಥೆರಪಿ, ಮಸಾಜ್ ಥೆರಪಿ. ಸೊ ಆ ವೈಡ್ ಇದ್ರಲ್ಲಿ ನಾನ್ ಚೂಸ್ ಮಾಡ್ಕೊಂಡಿದ್ದು ಅಕ್ಯುಪಂಚರ್. ಸೊ ನನ್ನ ಸ್ಪೆಷಲೈಸೇಷನ್ ಬಂದ್ಬಿಟ್ಟ ಅಕ್ಯುಪಂಚರ್. ನಾನು ಇಷ್ಟು ವರ್ಷ ನಾನು ಏನ್ ಟ್ರೀಟ್ ಮಾಡಿದೀನಿ ಅದು ಬರೀ ಅಕ್ಯುಪಂಚರ್ ಅಲ್ಲೇ ಟ್ರೀಟ್ ಮಾಡಿದ್ದು. ಸೊ ನೀವು ನನ್ನ ಹತ್ರ ಒಂದ್ ಸೆಷನ್ ತಗೊಂಡು ನೀವು ಬೆಟರ್ ಫೀಲ್ ಆಗಿದ್ದಾರೆ. ಸೊ ಪೇಷಂಟಿಗೆ ತಗೊಂಡ್ಮೇಲೆ ಗೊತ್ತಾದ್ಮೇಲೆ ಅವ್ರು ಹೋಗಿ ಬೇರೆಯವ್ರಿಗೆ ಹೇಳಿ ನನ್ನ ಹತ್ರ ಬಂದಿರೋದು. ಈ ಸೋಷಿಯಲ್ ಮೀಡಿಯಾಗ ನಾನು ಬರೋಕ್ಕೂ ಮುಂಚೆ ನಾನು ಬೇರೆ ಎಲ್ಲೂ ನಾನೇನು ಪಬ್ಲಿಸಿಟಿ ಮಾಡಿ ಬನ್ನಿ ಅಂತ ಯಾರನ್ನೂ ಕರೆದಿಲ್ಲ. ನಾನು ಒಬ್ರಿಗೆ ಕೊಟ್ಟಿದ್ದು ಪೇಷಂಟ್ ಟ್ರೀಟ್ ಮಾಡಿದ್ದು, ಅದು ಬಾಯಿಂದ ಬಾಯಿಗೆ ಬೇರೆಯವ್ರಿಗೆ ಹೋಗಿ ಅವ್ರು ಬಂದು ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಇವತ್ತು 8+ years ಆಗಿದೆ. ಐ ಥಿಂಕ್ ನಾನು ಹೆಡ್ ಇಂದ ಟೋ ತನಕ ತುಂಬಾ ಡಿಫ್ರೆಂಟ್ ಕೇಸಸ್ ನಾನು ಟ್ರೀಟ್ ಮಾಡಿದ್ದೀನಿ ಓನ್ಲಿ ವಿತ್ ಅಕ್ಯುಪಂಚರ್. ಈ ಅಕ್ಯುಪಂಚರ್ ಅನ್ನೋದು ಫಸ್ಟ್ ಆಫ್ ಆಲ್ ಜನಕ್ಕೆ ಹೆದರಿಕೆದಿಂದ ಸೈಡ್ ಎಫೆಕ್ಟ್ ಇದೆಯಾ ಅಂತ. ಅದೇ ಹೋಗ್ಬಿಟ್ಟು ಅಲೋಪತಿ ಅವ್ರನ್ನ ಕೇಳ್ತಾರ ಮಾತ್ರೆ ತಗೊಂಡಾಗಿದ್ರಿಂದ ಸೈಡ್ ಎಫೆಕ್ಟ್ ಇದೆಯಾ ಅಂತ? ಕೇಳಲ್ಲ. ಬಟ್ ಅಕ್ಯುಪಂಚರ್ ನೀಡಲ್ ನೋಡಿದ ತಕ್ಷಣ ಭಯ, ಅದ್ರಲ್ಲಿ ಏನೋ ಹಾಕ್ಬಿಡ್ತಾರೆ ಅನ್ನೋ ಭಯ. ಆ ನೀಡಲ್ಸ್ ಅಲ್ಲಿ ಏನೂ ಇರಲ್ಲ, ಜಸ್ಟ್ ನಾವು ಪ್ರಿಕ್ ಮಾಡ್ತೀವಿ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಅಲ್ಲಿ. ಕೆಲವ್ರಿಗೆ ಒಂದೇ ಸೆಷನ್ ಸರಿ ಹೋಗುತ್ತೆ, ಕೆಲವ್ರಿಗೆ 2-3 ಸೆಷನ್. ಮತ್ತೆ ಇದನ್ನ ಬೇರೆ ತರ ಪ್ರಾಕ್ಟೀಸ್ ಮಾಡ್ತಾರೆ. 15 days ಕೊಡ್ತಾರೆ, 30 days ಕೊಡ್ತಾರೆ. ನಾನು ಮೋರ್ ದನ್ 3 ಸೆಷನ್ ನಾನು ಕೊಡೋದೇ ಇಲ್ಲ. ಓನ್ಲಿ ಇನ್ ಪರ್ಟಿಕ್ಯುಲರ್ ಕೇಸಸ್ ಬೇಕು ಅಂದಾಗ ಮಾತ್ರ ಮಂತ್ಲಿ ಒನ್ಸ್ ಇಲ್ಲ 15 days ಒನ್ಸ್ ಆ ತರ ಕೊಡ್ತೇನೆ. ಸೊ ಇದು ನನಗೆ ತುಂಬಾ ರಿಸಲ್ಟ್ ಚೆನ್ನಾಗಿ ಕೊಡ್ತಾ ಇದೆ. ಓಕೆ, ತುಂಬಾ ಜನ ಇದರಿಂದ ಯುಟಿಲೈಸ್ ಮಾಡ್ಕೊಳ್ಳಿ. ಇದನ್ನ ಅವೇರ್ನೆಸ್ ತುಂಬಾ ಕಮ್ಮಿ ಇವಾಗ. ಐ ಥಿಂಕ್ ನಮ್ಮ ಜೂನಿಯರ್ಸ್ ಇವಾಗ ಏನೇನು ಓದ್ತಾ ಇದಾರೆ ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅವ್ರದೇ ಸ್ವಂತ ಆದಂತ ಕ್ಲಿನಿಕ್ ಓಪನ್ ಮಾಡ್ಕೊಂಡು ಅವ್ರು ಇದನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ, ಈ ತರ ಅಕ್ಯುಪಂಚರ್ ಟ್ರೀಟ್ಮೆಂಟ್ ಇದೆ ಅಂತ. ಸೊ ಹಾಗಾಗಿ ಈಗ ಅಕ್ಯುಪಂಚರ್ ಬಗ್ಗೆ ಜನಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಅದಕ್ಕೂ ಮುಂಚೆ ಅಕ್ಯುಪಂಚರ್ ಅನ್ನೋದು ಕೇಳೇ ಇಲ್ಲ ನಾವು. ಇದು ಫಸ್ಟ್ ಟೈಮ್ ಅಂತ ಬಂದಿರೋರೆ ತುಂಬಾ ಹೆಚ್ಚು. ಅದೇ ನೀಡಲ್ ನ ನೋಡಿದ ತಕ್ಷಣ ಸ್ವಲ್ಪ ಎದ್ರುಕೊಳ್ತಾ ಇದ್ದಾರೆ. ಬಟ್ ಆ ಮೂಮೆಂಟ್ ಪೇನ್ ಅವ್ರು ತಗೊಂಡ್ಬಿಟ್ರೆ ಇಟ್ ಕ್ರಿಯೇಟ್ಸ್ ವಂಡರ್ ಟು ದೇರ್ ಲೈಫ್. ಬಿಕಾಸ್ ನನಗೆ ಗೊತ್ತು ಪರ್ಸನಲಿ, ಐ ನೋ, ದಟ್ ಇಸ್ ವೈ ಐ ಆಮ್ ಸೆಂಡಿಂಗ್ ಲಾಟ್ ಆಫ್ ಅಂದ್ರೆ ನಾನು ನಿಮ್ ಬಗ್ಗೆನೂ ತುಂಬಾ ಹೇಳ್ತಾ ಇರ್ತೀನಿ ಈ ತರ. ಬಿಫೋರ್ ಗೋಯಿಂಗ್ ಟು ಎನಿ ಇಂಗ್ಲಿಷ್ ಮೆಡಿಸಿನ್ ಯು ಜಸ್ಟ್ ಕನ್ಸಲ್ಟ್ ಹರ್. ಅವ್ರಿಗೆ ಏನಾದ್ರು ನಿಮಗೆ ಸರಿ ಹೋಯ್ತು ಅಂದ್ರೆ ಕಂಟಿನ್ಯೂ, ಅದರ್ವೈಸ್ ಇಟ್ಸ್ ಓಕೆ ಅಂತ. ಬಟ್ ಏನಂದ್ರೆ ಎಲ್ಲರೂ ಆ ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈ ಮೆಡಿಸಿನ್ ತಗೊಂಡ್ರೇನೆ ಸರಿ ಹೋಗೋದು, ಈ ಪ್ರಾಬ್ಲಮ್ ಇದ್ ಮಾಡ್ಕೊಂಡ್ರೇನೆ ಸರಿ ಹೋಗೋದು ಅಂತ. ಮತ್ ನನಗೆ ಇನ್ನೊಂದು ಕ್ವಶನ್ ಇದೆ. ಈಗ ನೀವು ಆಕ್ಯುಪಂಚರ್ ಇಂದ ನೀವು ಹೇಳಿದ್ರೆ ಹೆಡ್ ಟು ಟೋ ಅದ್ ಮಾಡ್ಬೋದು ಅಂತ. ಈಗ ಏನೋ ಒಂದ್ ಸರ್ಜರಿ ಮಾಡ್ಬೇಕು, ಲೈಕ್ ಓಪನ್ ಹಾರ್ಟ್ ಸರ್ಜರಿನೋ, ಇಲ್ಲ ಅಂದ್ರೆ ಕಿಡ್ನಿಯಲ್ಲಿ ಸ್ಟೋನ್ ಆಗಿರೋದು, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಬೇಕು ಅಂತ ಕೇಸಸ್ನೆಲ್ಲ ನೀವ್ ಹೆಂಗ್ ಟ್ರೀಟ್ ಮಾಡ್ತೀರಾ? ಅದನ್ನ ಚಾಲೆಂಜಿಂಗ್ ಆಗಿ ತಗೊಳೋದು. ಈಗ ಐ ಥಿಂಕ್ 2 years ಬ್ಯಾಕ್ ಒಂದ್ ಕೇಸ್ ಬಂದಿತ್ತು. 2 ಕಿಡ್ನಿನಲ್ಲೂ ಹಿ ಹ್ಯಾಡ್ ಅ ಸ್ಟೋನ್. ಸೊ ಅವ್ರು ಸಜೆಸ್ಟ್ ಮಾಡಿದ್ರು ನೀವು ಸರ್ಜರಿ ಮಾಡ್ಬೇಕು ಅಂತ. ಈ ಕೇಮ್ ವಿತ್ ಅ ವೆರಿ ಲೆಸ್ ಹೋಪ್, ಅಕ್ಯುಪಂಚರ್ ಒಂದ್ಸಲ ಟ್ರೈ ಮಾಡೋಣ ಅಂತ. ಐ ಥಿಂಕ್ ಅವ್ರು ತಗೊಂಡಿದ್ದೆ 1 session. ಅದ್ ಹಾಗೆ ಅವ್ರು ನೆಕ್ಸ್ಟ್ ಸರ್ಜರಿಗೆ ರೆಡಿ ಆಗಿ ಹೋಗಿದ್ದು. ಅವಾಗ ಸ್ಕ್ಯಾನ್ ಅಲ್ಲಿ ನೋಡಿದ್ರೆ ಸ್ಟೋನೇ ಇಲ್ಲ, 2ರಲ್ಲೂ ಇಲ್ಲ. ಇಮಿಡಿಯೇಟ್ಲಿ ಆ ರಿಪೋರ್ಟ್ ನನಗೆ ಕಳಿಸ್ಬಿಟ್ಟು ತುಂಬಾ ಥ್ಯಾಂಕ್ಸ್ ಮ್ಯಾಮ್, ನನಗೆ ಸರ್ಜರಿನೇ ಸೇವ್ ಮಾಡಿದೀರಾ ಅಂತ ಹೇಳಿದ್ರು. ಇದನ್ ಬಿಟ್ಟು ನನ್ಗೆ ಈ ಕೆಲವೊಂದು ಈ ಲಿಗಮೆಂಟ್ ಟೇರ್ ಆಗಿರುತ್ತೆ, ಮತ್ತೆ ಈ ಡಿಸ್ಕ್ ಬಲ್ಜ್ ಆಗಿದೆ, ಸರ್ಜರಿನೇ ಮಾಡ್ಬೇಕು ಅಂತ ಹೇಳಿರ್ತಾರೆ. ಅಂತವ್ರೆಲ್ಲ ಬಂದು ಅಕ್ಯುಪಂಚರ್ ತಗೊಂಡು ತುಂಬಾ ನಾನು ದೊಡ್ಡ ಇದಾಯ್ತು ನನ್ನ ಲೈಫ್ ಅಲ್ಲಿ. ಬಿಕಾಸ್ ನಾನು ಏನನ್ನ ಸರ್ಜರಿ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಆಲ್ಮೋಸ್ಟ್ ನಾನು ಬೆಡ್ ರಿಡನೇ ಆಗ್ಬೇಕಿತ್ತು. ಈ ತರ ಎಲ್ಲ ಹೇಳಿರೋರು ಇದ್ದಾರೆ. ಬಟ್
ಈಗ ಅಪೆಂಡಿಸೈಟಿಸ್ ಆಗಿರುತ್ತೆ, ಅದ್ ಇನ್ಫೆಕ್ಷನ್ ಆಗಿದೆ, ಅದೀಗ ಸ್ಪ್ರೆಡ್ ಆಗ್ಬಿಡುತ್ತೆ ಬೇಗ, ಅದ್ ಬೇಗ ಸರ್ಜರಿ ಮಾಡಿ ಓಪನ್ ಮಾಡಿ ತೆಗಿಲೇಬೇಕು. ಆ ಕೇಸಸ್ ನಾವು ತಗೊಳಕ್ ಆಗಲ್ಲ. ಪರ್ಟಿಕ್ಯುಲರ್ ಲಿಮಿಟೇಷನ್ಸ್ ನಮಗೂ ಇರುತ್ತೆ. ಸೊ ಅದನ್ನ ಬಿಟ್ಟು ಓಕೆ ವಿ ಕ್ಯಾನ್ ಗಿವ್ ಅ ಟ್ರೈ ಅನ್ನೋ ಕೇಸಸ್ ನಾವು ತಗೊಂಡು ಟ್ರೀಟ್ ಮಾಡಿದೀವಿ. ಈವನ್ ಕ್ಯಾನ್ಸರ್ನು ನಾವು ಟ್ರೀಟ್ ಮಾಡಕ್ಕೆ ಇದ್ ಮಾಡ್ತೀವಿ ಅಕ್ಯುಪಂಕ್ಚರ್. ಇವಾಗ ಎಲ್ಲಾ ಕಡೆ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಇವನ್ ಅಲೋಪತಿ ಹಾಸ್ಪಿಟಲ್ ಅಲ್ಲೂ ಇಟ್ಟಿದ್ದಾರೆ ನ್ಯಾಚುರೋಪತಿ ಇದು. ಬಿಕಾಸ್ ಯಾಕೆ ಅಂದ್ರೆ ಅಲಾಂಗ್ ವಿತ್ ಇಂಗ್ಲಿಷ್ ಮೆಡಿಸಿನ್ ಅದೆಲ್ಲ ಇದು ನಾವು ನಮ್ ಬಾಡಿಯಲ್ಲಿರೋ ಹೀಲಿಂಗ್ ಎನರ್ಜಿನೇ ಆಕ್ಟಿವೇಟ್ ಮಾಡೋದು. ಸೊ ನಮ್ಗೆ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿಮಗ್ ಜ್ವರ ಎಲ್ಲ ಬಂದಾಗ ನೀವು ಡಾಕ್ಟರ್ ಹತ್ರ ಹೋಗ್ತಾ ಇದ್ರಾ? ಅದೇ ರೇರ್ ಸರಿ ಮಾಡ್ತಾ ಇದ್ರಿ? ಅದೇ ಹೆಂಗ್ ಸರಿ ಆಗ್ತಿತ್ತು? ನ್ಯಾಚುರಲ್ ನಮ್ಗೆ ನಮ್ ಬಾಡಿಗೆ ಹೀಲ್ ಮಾಡ್ಕೊಳ್ಳೋ ಪವರ್ ನಮ್ಗೆ ಇದೆ. 3 ದಿನ ಬಿಟ್ರೆ ಸರಿ ಹೋಗುತ್ತೆ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಬಟ್ ಇವಾಗ ಏನಾಗುತ್ತೆ, ಜ್ವರ ಬರಕಿಲ್ಲ ಮಾತ್ರ ಇಲ್ಲ ಹಾಸ್ಪಿಟಲ್ ಹೋಗ್ತೀರಾ ಇಲ್ವಾ? ಹೌದಲ್ವಾ? ಸೊ ನಮ್ ಬಾಡಿಯಲ್ಲೇ ಹೀಲಿಂಗ್ ಎನರ್ಜಿ ಇದೆ. ಈಗ ಗಾಯ ಆಗಿರುತ್ತೆ ಈಚೆ ಕಡೆ, ನಾವೇನೋ ಹಾಕಿಲ್ಲ ಅಂದ್ರೆ ಅದು ಒಣಗುತ್ತಾ ಇಲ್ವಾ? ಒಳಗಡೆ ಆಗಿರೋದಕ್ಕೂ ಅಷ್ಟೇ, ಅದು ಗೊತ್ತಿರುತ್ತಲ್ವಾ ಹೀಲ್ ಮಾಡ್ಬೇಕು ಅಂತ. ಬಟ್ ಅದನ್ನ ನಾವು ಫೋರ್ಸ್ ಮಾಡಿ ಅದನ್ನ ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ, ಹೀಲಿಂಗ್ ಫೋರ್ಸ್ ನ. ಸೊ ನಮ್ ಜಸ್ಟ್ ಆ ಹೀಲಿಂಗ್ ಫೋರ್ಸ್ ನ ಟ್ರಿಗರ್ ಮಾಡೋದು ಅಷ್ಟೇ ಅಕ್ಯುಪಂಕ್ಚರ್. ಸೊ ಆ ಟ್ರಿಗರ್ ಮಾಡಿದ ತಕ್ಷಣ ನಮ್ ಬಾಡಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಸರಿ ಹೋಗುತ್ತೆ. ನಾನು ಫಸ್ಟ್ ಬಿಲೀವ್ ಮಾಡಿದ್ರೆ ಇದು ಬರೀ ಪೇನ್ಗೆ ಅಂತ. ಬಟ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಿಸ್, ಈಗ ತುಂಬಾ ಕೇಸಸ್ಗೆ ನಾನು ಅಕ್ಯುಪಂಕ್ಚರೇ ಟ್ರೀಟ್ ಮಾಡೋದು. ಎಸ್ ಮ್ಯಾಮ್, ನಾನು ನನ್ನ ಹೀಲಿಂಗ್ ನಾನು ತುಂಬಾ ಬಿಲೀವ್ ಮಾಡ್ತೀನಿ. ಅದಾದ್ಮೇಲೆ ನಾನು ಅಂದ್ರೆ ಅದಾದ್ಮೇಲೆ ಅಂತಲ್ಲ, ಅಂಡ್ ಅಂತ ಹೇಳಿದ್ನಲ್ವಾ, ಇನ್ ಕೇಸ್ ಒಂದ್ ಸ್ವಲ್ಪ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕೇ ಬೇಕಂದಾಗ ನಾನು ನಿಮ್ಮನ್ನ ರೆಕಮೆಂಡ್ ಮಾಡ್ತೀನಿ. ಅದ್ಬಿಟ್ಟು ಪೇಷಂಟ್ ನನ್ನ ಹತ್ರ ಕಳ್ಸಿದೀರಾ, ಐ ಥಿಂಕ್ ಅವ್ರದ್ದು ಒಪಿನಿಯನ್ ನಿಮ್ಗೂ ಗೊತ್ತು. ಅದೇ ಸೊ ನನಗಿದು ಏನಂದ್ರೆ ಎಲ್ಲರಿಗೂ ಪ್ರಪಂಚಕ್ಕೆ ಇದ್ರದ್ದು ಅವೇರ್ನೆಸ್ ಕೊಡ್ಬೇಕು. ಸುಮ್ನೆ ವೆನ್ ವಿ ಹ್ಯಾವ್ ಓನ್ ಪವರ್ ಟು ಹೀಲ್ ಅವರ್ ಸೆಲ್ಫ್, ಬಟ್ ಯಾಕೆ ಸುಮ್ನೆ ಅಷ್ಟು ಇದ್ ಮಾಡ್ತೇನೆ. ನಿನ್ನೆ ಕೂಡ ನಾನು ಒಬ್ಬರನ್ನ ಮೀಟ್ ಮಾಡಿದ್ದೆ. ಅವರು ಹೆಂಗೆ ಅಂದ್ರೆ ಕುತ್ಕೊಂಡಿದ್ದಾರೆ ಅಂತ ಬ್ರೀತ್ ಮಾಡ್ತಾ ಇದ್ರೆ, ಜಸ್ಟ್ ಇಲ್ಲಿಂದ ಇಲ್ಲಿ ಹೋಗ್ತಾ ಇದೆ, ಇಲ್ಲಿಂದ ಇಲ್ಲಿ ಹೋಗ್ತಾ ಇದೆ. ಸೊ ನಾನು ಅವಾಗ ಸರ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳ್ದೆ ನಾನು. ಅವಾಗ ಐ ಡೋಂಟ್ ನೋ, ಐ ಹ್ಯಾವ್ ಪ್ರಾಬ್ಲಮ್ ವಿತ್ ಮೈ ಲಂಗ್ಸ್, ಐ ಹ್ಯಾವ್ ಪ್ರಾಬ್ಲಮ್ ವಿತ್ ಮೈ ನನ್ ಕಿಡ್ನಿ ಅಂತೆಲ್ಲ ಹೇಳಿದ್ರು. ದಟ್ ಇಸ್ ವೈ ಟು ಅಬ್ಡಮಲ್ ಸ್ಕ್ಯಾನಿಂಗ್ ಬಂದಿದ್ದೀನಿ ಅಂತ ಹೇಳಿದ್ರು. ಸರ್ ಆಕ್ಚುಲಿ ದ ಪ್ರಾಬ್ಲಮ್ ಇಸ್ ಯು ಆರ್ ನಾಟ್ ಬ್ರೀತಿಂಗ್ ಪ್ರಾಪರ್ಲಿ, ಸ್ವಲ್ಪ ಬ್ರೀತ್ ಇದ್ ಮಾಡ್ಕೊಳ್ಳಿ, ಒಬ್ರಿದ್ದಾರೆ ಬನ್ನಿ ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಾಗ ಕೂಡ ನಿಮ್ ನಂಬರ್ ಕೊಟ್ಟೆ. ಬಿಕಾಸ್ ಈಗಿನ ಜನರೇಷನ್ಗೆ ಗೊತ್ತಾಗ್ತಾ ಇಲ್ಲ ವಾಟ್ ಗೋಯಿಂಗ್ ರಾಂಗ್ ಅಂತ ಹೇಳಿ. ಜಸ್ಟ್ ಏನಕ್ಕಾದ್ರೂ ಡಾಕ್ಟರ್ಸ್ ಹತ್ರ ಹೋಗ್ತೀವಿ, ಬಟ್ ಡಾಕ್ಟರ್ಗೂ ಪಾಪ ಅಷ್ಟೊಂದು ಪ್ರೆಷರ್ ಆಗತ್ತಲ್ವಾ, ನೀವು ಸ್ವಲ್ಪ ಅದು ಇದ್ ಮಾಡ್ಕೊಳ್ಳಿ ಅಂತ ನನ್ನ ಅನ್ಸಿಕೆ ಆಕ್ಚುಲಿ. ಅಪೂರ್ವ ಅವ್ರೆ, ನೀವು ಬಂದಿದ್ದಕ್ಕೆ ನಮ್ ಕಡೆಯಿಂದ ಒಂದ್ ಸ್ವಲ್ಪ ನಮ್ಮ ಜನಕ್ಕೋಸ್ಕರ ಈ ನ್ಯೂಸ್ ಸ್ಪ್ರೆಡ್ ಆಗ್ಲಿ, ಎಲ್ಲರೂ ಒಂದ್ ಸ್ವಲ್ಪ ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಗೆ ಹೋಗ್ಲಿ. ಅಂದ್ರೆ ಈ ಡ್ರಗ್ಲೆಸ್ ಥೆರಪಿ, ದಟ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್ ನಮ್ದಕ್ಕೆ. ಸೊ ಇಂಗ್ಲಿಷ್ ಮೆಡಿಸಿನ್ ತಗೊಂಡು ಅವ್ರ ಆರ್ಗನ್ಸ್ ನ ಡ್ಯಾಮೇಜ್ ಎಲ್ಲ ಮಾಡ್ಕೊಳ್ಳೋ ಬದಲು ಫಸ್ಟ್ ಟ್ರೈ ದಿಸ್. ಆಮೇಲೆ ಇಫ್ ಯು ನಾಟ್ ಬಿಲೀವಿಂಗ್, ನೀವು ದೆನ್ ಯು ಕ್ಯಾನ್ ಡಿಸೈಡ್ ಅಂತ ಹೇಳಿ ನಾನು ಎಲ್ಲರಿಗೂ ಹೇಳ್ಬೇಕು ಅನ್ಕೊಂತೀನಿ. ನಿಮ್ಗೂ ಅಷ್ಟೇ ತುಂಬಾ ಧನ್ಯವಾದ ಬಂದಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ತುಂಬಾ ಥ್ಯಾಂಕ್ಸ್ ನನ್ನ ಕರೆದಿದ್ದಕ್ಕೆ. ನಿಮ್ದು ಈ ಸ್ಪಿರಿಚುವಲ್ ಜರ್ನಿ ಮುಂದೆ ಹೊರಿಲಿ, ಇದರಿಂದ ತುಂಬಾ ಜನ ಬೆನಿಫಿಟ್ ಆಗ್ಲಿ, ಅಂಡ್ ಈಗ ಮನೆಯಲ್ಲೇನೆ ಸೆಲ್ಫ್ ಹೀಲಿಂಗ್ ಮಾಡ್ಕೊಂಡು ಬೆಟರ್ ಆಗ್ಲಿ, ಅಲೋಪತಿ ಮೆಡಿಸಿನ್ ಇಂದ ದೂರ ಆಗ್ಲಿ ಅನ್ನೋದು. ಥ್ಯಾಂಕ್ ಯು ಸೋ ಮಚ್.